ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನ್ನೇ ನುಡಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊಡಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಕಲಘಟಗಿ ಮತಕ್ಷೇತ್ರದ ಜನರು ನನಗೆ ರಾಜಕೀಯ ಮರುಜೀವನ ಕೊಟ್ಟಿರ್ತಕ್ಕಂಥವ್ರು. ನಾನು ಕಲಘಟಗಿಯಲ್ಲಿ ಇರ್ತೀನಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಲ್ಲೇ ಕಲಘಟಗಿನೇ ಸ್ಪರ್ಧೆ ಮಾಡ್ತೀನಿ ಅಂತ ಈ ಸಂದರ್ಭ ಕೂಡ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ನಮಸ್ತೆ, ವೆಲ್ಕಮ್ ಟು ಸಂತೋಷ್ ಲಾಡ್ ಫೌಂಡೇಶನ್. ನಿನ್ನೆ ಏನಂತಂದ್ರೆ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಏನಂತಂದ್ರೆ ಹೇಳ್ತಿದ್ದೀವಿ. ಅದರ ಮುಂದುವರಿದ ಭಾಗ ಏನಂತಂದ್ರೆ ಇವತ್ತು ನೋಡೋಣ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ. ಹಾಗಾದ್ರೆ ನಿರುದ್ಯೋಗ ಒಳಗೆ ಏನಂತಂದ್ರೆ ಚಕ್ರೀಯ ನಿರುದ್ಯೋಗ ಮುಗ್ದಿತ್ತು. ಯಾವ ನಿರುದ್ಯೋಗ? ಚಕ್ರೀಯ ನಿರುದ್ಯೋಗ. ಅದ್ರ ಮುಂದುವರಿದ ಭಾಗ ಇವತ್ತು ನೋಡೋಣ. ನೆಕ್ಸ್ಟ್ ಏನಂತಂದ್ರೆ ಸಾಮಾನ್ಯ ಸ್ಥಿತಿಯ ನಿರುದ್ಯೋಗ ಅಂತೇಳಿ ಬರುತ್ತೀರಿ. ಯಾವ ಸ್ಥಿತಿಯ? ಸಾಮಾನ್ಯ ಸ್ಥಿತಿಯ. ನೋಡ್ರಿ, ಇದು NSS ಮಾಡಿತ್ತು ರೀ. NSSO ಪ್ರಕಾರ ಪ್ರೆಸೆಂಟ್ NSSO ಇಲ್ಲ. ಇವತ್ತಿನ ಕ್ಲಾಸ್ ಒಳಗೆ ಡಿಸ್ಕಷನ್ ಆಗಬಹುದು. NSSO ಮತ್ತು CSO ಮರ್ಜ್ ಆಗಿ ಏನಂತಂದ್ರ NSO ಅಂತೇಳಿ ಏನು ಮಾಡಿದ್ದಾರೆ? ಮರುನಾಮಕರಣ ಮಾಡಿದ್ದಾರೆ. ಹಾಗಾದ್ರೆ NSSO ಏನಂತಂದ್ರ ಮತ್ತೆ 3 ವಿಧಗಳಲ್ಲಿ ಏನಂತಂದ್ರ ಅನ್ಎಂಪ್ಲಾಯ್ಮೆಂಟ್ ಅನ್ನು ಕ್ಲಾಸಿಫಿಕೇಶನ್ ಮಾಡಿತ್ತು. ಹಾಗಾದ್ರ ಒಂದೇದು ಸಾಮಾನ್ಯ ಸ್ಥಿತಿಯ ನಿರುದ್ಯೋಗ. ಸಾಮಾನ್ಯ ಸ್ಥಿತಿ ಅಂತಂದ್ರೆ ಯೂಸುವಲ್ ಸ್ಟೇಟಸ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಇದಕ್ಕೆ ಯೂಸುವಲ್ ಸ್ಟೇಟಸ್ ಅನ್ಎಂಪ್ಲಾಯ್ಮೆಂಟ್, ಸ್ಟೇಟಸ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಯೂಸುವಲ್ ಸ್ಟೇಟಸ್ ಅನ್ಎಂಪ್ಲಾಯ್ಮೆಂಟ್. ಯೂಸುವಲ್ ಸ್ಟೇಟಸ್ ಅನ್ಎಂಪ್ಲಾಯ್ಮೆಂಟ್ ಅಂತಂದ್ರ ಒಬ್ಬ ವ್ಯಕ್ತಿಯು, ಯಾವುದೇ ಒಬ್ಬ ವ್ಯಕ್ತಿ ಇರಲಿ, ಒಬ್ಬ ವ್ಯಕ್ತಿಯು ಒಂದು ವರ್ಷದಲ್ಲಿ 183ಕ್ಕಿಂತ ಹೆಚ್ಚು ದಿನಗಳವರೆಗೆ ನಿರುದ್ಯೋಗಿಯಾಗಿರುವುದನ್ನು ಏನು ಕರೀತಾರೆ? ಸಾಮಾನ್ಯ ಸ್ಥಿತಿಯ ನಿರುದ್ಯೋಗ ಅಂತೇಳಿ ಕರೀತಾರೆ. 183ಕ್ಕಿಂತ ಹೆಚ್ಚು ದಿನಗಳ ಕಾಲ, 183ಕ್ಕಿಂತ ಹೆಚ್ಚು ದಿನಗಳ ಕಾಲ ನಿರುದ್ಯೋಗಿಯಾಗಿ ಉಳಿಯುವುದನ್ನು ಏನಂತ ಕರೀತಾರೆ? ಸಾಮಾನ್ಯ ಸ್ಥಿತಿಯ ನಿರುದ್ಯೋಗ ಅಂತೇಳಿ ಕರೀತಾರೆ. ಯಾವ ಸ್ಥಿತಿಯ ನಿರುದ್ಯೋಗ? ಸಾಮಾನ್ಯ ಸ್ಥಿತಿಯ ನಿರುದ್ಯೋಗ ಅಂತೇಳಿ ಕರೀತಾರೆ. ಇದು ನಿಮ್ಗೆ ಏನಂತಂದ್ರೆ ಗೊತ್ತಿರಬೇಕು. ಇದು ಏನಂತಂದ್ರ ನೋಡ್ರಿ, ಒಂದು ವರ್ಷದಲ್ಲಿ 183 ದಿನಗಳು ಅಂತಂದ್ರ 6 ತಿಂಗಳಕ್ಕಿಂತ ಹೆಚ್ಚು ದಿನಗಳವರೆಗೆ ಅವನು ನಿರುದ್ಯೋಗಿಯಾಗಿ ಉಳಿದ್ರ ಅವನೇ ಏನಂತಂದ್ರ ಸಾಮಾನ್ಯ ಸ್ಥಿತಿಯ ನಿರುದ್ಯೋಗಿ. ಇದು ಏನಂತಂದ್ರೆ ವಿದ್ಯಾವಂತ ಯುವ ಜನರಲ್ಲಿ ಈ ವಿಧದ ನಿರುದ್ಯೋಗವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರುತ್ತೆ. ಓಕೆ, ಈಗ ಏನಂದ್ರೆ ಡಿಗ್ರಿ ಮುಗಿಸಿದಾರ ನಮ್ಮ ಮಂದಿ. ಡಿಗ್ರಿ ಮುಗಿಸ್ಕೊಂಡು ಏನಂತಂದ್ರೆ ಆರಾಮ್ ಮನೆಯಲ್ಲಿ ಕೂತಿರ್ತಾರೆ ಊರಾಗ, ಹಳ್ಳಿ ಒಳಗ. ಏನೋ ತಮ್ಮ ನಿನ್ ಶಾಲಿ ಮುಗಿತೇನೋ ಅಂತಿರ್ತಾರೆ. ಶಾಲಿ ಮುಗಿತಂತಂದ್ರೆ ನಿಂದ ಎಲ್ಲ ಓದೋದು ಮುಗಿತೇನ ಅಂತ ಕೇಳ್ತಿರ್ತಾರೆ. ಅವ್ರು ಕೇಳಿ ಸಾಕ್ ತಲೆ ಕೆಟ್ಟು ಹೋಗಿರ್ಬೇಕು. ಏನ್ ಮಾಡ್ತೀವಿ ಮುಂದೇನೋ ಏನು ಮಾಡ್ಬೇಕು, ಕಷ್ಟ ಐತಿ. ಎಕ್ಸಾಮ್ ಬರೆಯತ್ತೀನಿ, ಆದ್ರೆ ಏನ್ ಮಾಡ್ತೀವಿ ಎಲ್ಲ ಏನಂತಂದ್ರ ಮತ್ತೆ ಒಳಗೊಳಗೆ ಫಿಕ್ಸಿಂಗ್ ನಡೆಯತ್ತವ, ಏನ್ ಮಾಡ್ಲಿ ಹಂಗ ಹಿಂಗ ಹೇಳ್ಬಿಡ್ತಾರೆ. ಫಿಕ್ಸಿಂಗ್ ಎಲ್ಲ ಆಗಂಗಿರುತ್ತಮ್ಮ, ಏನೋ ಒಂದ್ ಸ್ವಲ್ಪ ಆಗಿರ್ತಾವೆ. ಉಳ್ಕಿದ್ ಪೋಸ್ಟರ್ ಹೊಡ್ಕೋಬೇಕಿಲ್ಲ. ಫಿಕ್ಸಿಂಗ್ ಅಂತೇಳಿ ಓದೋದ್ ಬಿಟ್ರಿ, ಏನ್ ಫಿಕ್ಸಿಂಗ್ ಇಲ್ಲ, ಸ್ವಲ್ಪ ಆಗಿರ್ತಾವೆ. ಅವ್ರು ಇರೋದೇ ಏನ್ ಮಾಡಕ್ ಆಗಿಲ್ಲ. ಓಕೆ, ರೈಟ್. ನೆಕ್ಸ್ಟ್ ಏನಂತಂದ್ರೆ ವಾರದ ಸ್ಥಿತಿಯ ನಿರುದ್ಯೋಗ. ಯಾವ ಸ್ಥಿತಿಯ ನಿರುದ್ಯೋಗ? ವಾರದ ಸ್ಥಿತಿಯ ನಿರುದ್ಯೋಗ. ಇದನ್ನ ಏನಂತಂದ್ರೆ ವೀಕ್ಲಿ ಸ್ಟೇಟಸ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ವೀಕ್ಲಿ ಸ್ಟೇಟಸ್ ಅನ್ಎಂಪ್ಲಾಯ್ಮೆಂಟ್, ವೀಕ್ಲಿ ಸ್ಟೇಟಸ್, ವಾರದ ಸ್ಥಿತಿಯ ನಿರುದ್ಯೋಗ. ಹಾಗಾದ್ರೆ ವೀಕ್ಲಿ ಸ್ಟೇಟಸ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಈಸಿ ಇದ್ರೆ ಇದು ಏನಿಲ್ಲ. ನೋಡ್ರಿ, ಯಾವುದೇ ಒಬ್ಬ ವ್ಯಕ್ತಿಯು ಒಂದು ವಾರದಲ್ಲಿ ಒಂದು ದಿನವೂ ಸಹ ಅವನಿಗೆ ಏನು ಸಿಗಬಾರ್ದು? ಉದ್ಯೋಗ ಸಿಕ್ತಿರಬಾರ್ದು.
ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ವಾರದಲ್ಲಿ ಒಂದು ದಿನವೂ ಸಹ ಉದ್ಯೋಗವನ್ನು ಸಿಗದೇ ಇರುವ ಸನ್ನಿವೇಶವನ್ನು ಏನಂತ ಕರೀತಾರೆ, ವಾರದ ಸ್ಥಿತಿಯ ನಿರುದ್ಯೋಗ ಅಂತೇಳಿ ಕರೀತಾರೆ ರೀ. ನೋಡ್ರಿ, ಇದು ಅಸಂಘಟಿತ ಕೂಲಿ ಕಾರ್ಮಿಕರಲ್ಲಿ ಕಂಡು ಬರುತ್ತೆ. ಈ ಕಟ್ಟಡ ಕಾರ್ಮಿಕರು ಇರ್ತಾರೆ ನೋಡ್ರಿ, ಬೆಳಿಗ್ಗೆ ಏನಂತಂದ್ರ 9 ಗಂಟೆಯಿಂದ ವರ್ಕಿಗೆ ಹೋಗ್ಬೇಕು ಅಂತಂದ್ರೆ ಅವ್ರು 7 ಗಂಟೆಗೆ ಬಂದು ಕಾಯ್ತಿರ್ತಾರೆ. ಯಾರೋ ಒಬ್ರು ಮೇಸ್ತ್ರಿಗಳು ಗೌಂಡಿಗಳು ಬಂದು ಏನಂತಂದ್ರೆ ಅವ್ರಿಗೆ ಕರ್ಕೊಂಡು ಹೋಗ್ಬೇಕು. ಓಕೆ, ಇದು ಏನಂತಂದ್ರ ಒಂದು ವಾರದಲ್ಲಿ ಕೆಲವೊಬ್ಬರಿಗೆ ಏನಂತಂದ್ರೆ ಒಂದ್ ದಿನನೂ ಕೆಲಸ ಸಿಗಂಗಿಲ್ರಿ. ಅಂಥದ್ದನ್ನ ಏನಂತ ಕರೀತಾರೆ, ವಾರದ ಸ್ಥಿತಿಯ ನಿರುದ್ಯೋಗ ಅಂತೇಳಿ ಕರೀತಾರೆ. ಇದು ಕೂಲಿ ಕಾರ್ಮಿಕರಲ್ಲಿ ಕಂಡು ಬರುತ್ತೆ ರೀ. ಒಂದು ವೀಕಲ್ಲಿ ಏನಂತಂದ್ರೆ ಒಂದು 4-5 ದಿನ ಕೆಲಸ ಸಿಕ್ಕರು ಕೂಡ ಏನಂತಂದ್ರೆ ಆ ವೀಕಿಂದ ಏನಂತಂದ್ರೆ ಆ ವಾರದ ಒಂದು ಏನಂತಂದ್ರೆ ಸಂತಿ ಹೋಗ್ಬೋದು ಅವ್ರದ್ದು. ಕೆಲವೊಬ್ಬರಿಗೆ ಏನಂದ್ರೆ ಒಂದೊಂದು, ಈಗ ಮಳೆಗಾಲದಲ್ಲಿ ಏನಂತಂದ್ರೆ ಒಂದು 3 ದಿನ 3 ವಾರ 2 ಒಂದೊಂದು ಮಂತ್ ಮಟ್ಟ ಏನಂದ್ರೆ ಕೆಲಸನೇ ಇರಂಗಿಲ್ಲ. ಅವಾಗ ಏನಂತಂದ್ರೆ ಬಹಳ ಕಷ್ಟದಾಯಕವಾಗ್ತದ. ಇದು ಏನಂತಂದ್ರೆ ವಾರದ ಸ್ಥಿತಿಯ ನಿರುದ್ಯೋಗ. ಇನ್ನ ದಿನದ ಸ್ಥಿತಿಯ ನಿರುದ್ಯೋಗ, ಯಾವುದೇ ಒಬ್ಬ ವ್ಯಕ್ತಿಯು ಒಂದು ದಿನದಲ್ಲಿ 1 ಗಂಟೆಯೂ ಸಹ ಉದ್ಯೋಗವನ್ನು ಪಡೆಯದೇ ಇರುವ ಸನ್ನಿವೇಶವನ್ನು ಏನಂತ ಕರೀತಾರೆ, ದಿನದ ಸ್ಥಿತಿ ಅಂತಂದ್ರೆ ಡೈಲಿ ಸ್ಟೇಟಸ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಡೈಲಿ ಸ್ಟೇಟಸ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಸ್ಟೇಟಸ್ ಅನ್ಎಂಪ್ಲಾಯ್ಮೆಂಟ್, ದಿನದ ಸ್ಥಿತಿಯ ಅನ್ಎಂಪ್ಲಾಯ್ಮೆಂಟ್ ಅಂತಂದ್ರೆ ಏನ್ರಿಪ್ಪ? ದಿನದ ಸ್ಥಿತಿಯ ನಿರುದ್ಯೋಗ ಅಂತಂದ್ರ ಒಬ್ಬ ವ್ಯಕ್ತಿಯು ಒಂದು ದಿನದಲ್ಲಿ 1 ಗಂಟೆಯೂ ಕೂಡ ಏನಂತಂದ್ರೆ ಅವನಿಗೆ ಕೆಲಸ ಸಿಗ್ತಿರಬಾರ್ದು. 1 ಗಂಟೆಯೂ ಸಹ ಏನಂತಂದ್ರೆ ಅವನಿಗೆ ಕೆಲಸ ಸಿಗದೇ ಇರುವ ಸನ್ನಿವೇಶ ಇದ್ರೆ ಅದನ್ನ ಏನಂತ ಕರೀತಾರೆ, ದಿನದ ಸ್ಥಿತಿಯ ನಿರುದ್ಯೋಗ ಅಂತೇಳಿ ಕರೀತಾರೆ. ಡೈಲಿ ಸ್ಟೇಟಸ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ. ಇದು ನಿಮ್ಗೆ ಗೊತ್ತಿರಲಿ, ರೈಟ್? ಇಲ್ಲಿಗೆ ಏನಂತಂದ್ರೆ ನಿಮಗೆ ಬಡತನ ಮತ್ತು ನಿರುದ್ಯೋಗ ಏನಂತಂದ್ರೆ ಮುಗೀತದ. ನಿಮಗೆ ಮೇನ್ಸ್ ಅಲ್ಲಿ ಕ್ವಶನ್ ಕೇಳಬಹುದ್ರಿ, ಭಾರತದಲ್ಲಿ ಬಡತನ ಮತ್ತು ನಿರುದ್ಯೋಗವನ್ನು ನಿಯಂತ್ರಿಸಲು ಅದನ್ನು ಕಂಟ್ರೋಲ್ ಮಾಡಕ್ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಕುರಿತು ಚರ್ಚಿಸಿರಿ. ಕೆಲವೊಂದು ಯೋಜನೆಗಳನ್ನು ಹಾಕೊಳ್ಳುತ್ತಾರೆ ಗೌರ್ಮೆಂಟ್. ಆ ಯೋಜನೆಗಳು ಯಾವ್ಯಾವ್ರಿ? ಇಂಪಾರ್ಟೆಂಟ್ ಆಗಿರುವಂತ ಕೆಲವೊಂದು ಯೋಜನೆಗಳನ್ನು ನಾನು ಹೇಳಿದೀನಿ, ಇಯರ್ ಕೂಡ ಕೇಳ್ತಾರೆ. ಉಳಿದ ಯೋಜನೆಗಳನ್ನು ನೀವೇನ್ ಮಾಡಬೇಕು, ಬರ್ಕೊಂಡು ಬರಬೇಕು. ಇಂಪಾರ್ಟೆಂಟ್ ಆಗಿರುವಂತ ಯೋಜನೆಗಳು ನೋಡ್ರಿ, ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಅಂತೇಳಿ. ಓಕೆ, ಯಾವುದು? ರಾಷ್ಟ್ರೀಯ ಏನಂತಂದ್ರ ರಾಷ್ಟ್ರೀಯ ಏನ್ರಿ, ಇಲ್ಲಿ ಬರೀತೀವಿ ನೋಡ್ರಿ, ರಾಷ್ಟ್ರೀಯ ಸಾಕ್ಷರತಾ ಮಿಷನ್ 1988 ಅಲ್ಲಿ ಜಾರಿಗೆ ಬಂತು. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ 1975 ಇಯರ್ ಕೇಳ್ತಾರೆ ನಿಮ್ಗೆ. ಜನನಿ ಸುರಕ್ಷಾ ಯೋಜನೆ 2005 ಅಲ್ಲಿ ಆಗ್ತದ. ಗ್ರಾಮ ಸಡಕ್ ಯೋಜನೆ ಅಂದ್ರೆ PM ಗ್ರಾಮ ಸಡಕ್ ಯೋಜನೆ, ಇದು PM ಗ್ರಾಮ ಸಡಕ್ ಯೋಜನೆ 2000 ಅಲ್ಲಿ ಆಗ್ತದ. ನೆಕ್ಸ್ಟ್ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ 2001 ಅಲ್ಲಿ ಆಗ್ತದ. ಇಂಥ ಯೋಜನೆಗಳು ಏನ್ ಮಾಡ್ಬೇಕು, ಈ ಮಾಡರ್ನ್ ಆಗಿರುವಂತ ಯೋಜನೆಗಳನ್ನು ನೀವು ನೋಡ್ಕೊಳ್ಬೇಕು. ಅಂತಂದ್ರೆ ಆಯುಷ್ಮಾನ್ ಭಾರತ ಯೋಜನೆ ಆಗಿರ್ಬೋದು. ನೆಕ್ಸ್ಟ್ ಏನಂತಂದ್ರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಆಗಿರ್ಬೋದು. ಇವೆಲ್ಲ ಏನಂತಂದ್ರೆ ಇತ್ತೀಚೆಗೆ ಏನಂದ್ರೆ ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಏನ್ ಮಾಡಬೇಕು, ನೀವು ಯೋಜನೆಗಳನ್ನು ಓದ್ಕೊಳ್ಬೇಕು. ಈ ಯೋಜನೆಗಳು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವು ಇತ್ತೀಚೆಗೆ ಮಾಡಿರುವಂತ ಯೋಜನೆಗಳನ್ನು ನೋಡ್ಕೊಳ್ಬೇಕು. ನಿಯರ್ಲಿ ಏನಂತಂದ್ರ ಯೋಜನೆಗಳನ್ನು ನೋಡ್ಕೊಳ್ಬೇಕು. ಎಷ್ಟು ಯೋಜನೆಗಳನ್ನು ನೋಡ್ಕೊಳ್ಬೇಕ್ರಿ ಅಂತ ಕೇಳಿದ್ರ ನಿಯರ್ಲಿ ಏನಂತಂದ್ರೆ ಇವೆಲ್ಲ ಯೋಜನೆಗಳನ್ನು ನೀವು ನೋಡ್ಕೊಳ್ಬೇಕು. ನೆಕ್ಸ್ಟ್ ಏನಂತಂದ್ರ ಇದಾದ ನಂತರ ಉದ್ಯೋಗ ಭರವಸೆ ಯೋಜನೆ 1993 ಅಲ್ಲಿ ಆಗ್ತದ್ರಿ. ಇದು 8ನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಆಗ್ತದೆ ಉದ್ಯೋಗ ಭರವಸೆ ಯೋಜನೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾರ್ಯಕ್ರಮ. ಓಕೆ, ಇದು ಉದ್ಯೋಗ ಖಾತ್ರಿ ಕಾರ್ಯಕ್ರಮ ಆಕ್ಚುಲಿ ಏನಂತಂದ್ರ ಇದು 2009ರಲ್ಲಿ ಮಹಾತ್ಮ ಗಾಂಧಿ ಅಂತೇಳಿ ಆಗ್ತದೆ. ಇದು ಮೊದಲಿತ್ತು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ ಇತ್ತು. PM ಉಜ್ವಲ್ ಯೋಜನೆ ಅಂತೇಳಿ ಇರುತ್ತೆ. ಆಯುಷ್ಮಾನ್ ಭಾರತ ಯೋಜನೆ 2018. ಓಕೆ, ನೆಕ್ಸ್ಟ್ PM ಜನೌಷಧಿ ಕೇಂದ್ರ ಅಂತೇಳಿ 2016 ಅಲ್ಲಿ ಮಾಡಿದ್ದಾರೆ. ಅಲ್ಲಿ ಏನಂತಂದ್ರೆ ಕಡಿಮೆ ಡಿಸ್ಕೌಂಟ್ ಅಲ್ಲಿ ನಿಮಗೆ ಮಾತ್ರೆಗಳನ್ನು ಕೊಡೋದು. ಓಕೆ, ನೆಕ್ಸ್ಟ್ ಪೋಷಣ್ ಅಭಿಯಾನ ಅಂತೇಳಿ 2019 ಒಳಗಾಗಿರುವಂಥದ್ದು. ಈ ತರ ಏನಂತಂದ್ರೆ ಬಹಳಷ್ಟು ಯೋಜನೆಗಳನ್ನು ಆಗಿದ್ದಾವೆ. ನೀವು ಕೂಡ ಏನಂತಂದ್ರೆ ಇವತ್ತು ಏನ್ ಮಾಡಬೇಕು, ವರ್ಕ್ ಮಾಡಬೇಕು. ಬಡತನ ಮತ್ತು ನಿರುದ್ಯೋಗವನ್ನು ನಿಯಂತ್ರಿಸಲು ಮೇನ್ಸ್ ಕ್ವಶನ್ ಇದು. IAS ಆಗಿರ್ಬೋದು, KS ಆಗಿರ್ಬೋದು, ಮೇನ್ಸ್ ಅಲ್ಲಿ ಕೇಳ್ತಾರೆ ನಿಮ್ಗ. ಬಡತನ ಮತ್ತು ನಿರುದ್ಯೋಗವನ್ನು ನಿಯಂತ್ರಣ ಮಾಡಾಕ ಸರ್ಕಾರದವರು ಏನೇನು ಕ್ರಮಗಳನ್ನು ಕೈಗೊಂಡಿದಾರಲ್ಲ ಅದರ ಕುರಿತು ಚರ್ಚಿಸಿರಿ ಅಂತೇಳಿ ಕ್ವಶನ್ ಕೇಳಿರ್ತಾರೆ. ಅದ್ರ ಕುರಿತು ನೀವೇನ್ ಮಾಡಬೇಕು, ಚರ್ಚೆ ಮಾಡಬೇಕು. ಸರಿನಾ? ಇಲ್ಲಿಗೆ ಏನಂತಂದ್ರೆ ನಿಮಗೆ ಬಡತನ ಮತ್ತು ನಿರುದ್ಯೋಗ ಮುಗಿತದ. ಈಗ ನಾವು ಹೇಳಬೇಕ್ರೆ ನ್ಯಾಷನಲ್ ಇನ್ಕಮ್ ಬಗ್ಗೆ.
ರಾಷ್ಟ್ರೀಯ ಆದಾಯ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ರಾಷ್ಟ್ರೀಯ ಆದಾಯ ಹೇಳಬೇಕು. ನಂತರ ಏನಂತಂದ್ರೆ ವಿದೇಶಿ ವ್ಯಾಪಾರ. ಓಕೆ, ಮೇನ್ ಕಾನ್ಸೆಪ್ಟ್ ಇದಾವೆ. ವಿದೇಶಿ ವ್ಯಾಪಾರ, 5 year ಪ್ಲಾನ್. 5 year ಪ್ಲಾನ್ ಅಂತ GK ರಿಲೇಟೆಡ್ ಆಗಿ ಅಂತಂದ್ರೆ ತಗೊಳ್ತೀನಿ, ಅದನ್ನು ಚೆನ್ನಾಗಾಗ್ತದೆ ಅದು ಕೂಡ. ಸೊ ಅದಕ್ಕೆ ಏನಂತಂದ್ರೆ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಇದಾವೆ. ಈಗ ನೆಕ್ಸ್ಟ್ ಅದರ ಬಗ್ಗೆ ಏನಂತಂದ್ರೆ ಡಿಸ್ಕಷನ್ ಮಾಡ್ತೀನಿ. ರಾಷ್ಟ್ರೀಯ ಆದಾಯ. ಓಕೆ ನೋಡ್ರಿ, ರಾಷ್ಟ್ರೀಯ ಆದಾಯ ಕಲರ್ ಆಗಿದೆ ನಿಮ್ಮ. ಓಕೆ, ನಿಮ್ಮಾಗಿ ಏನಂತಂದ್ರೆ ಕಲರ್ ಆಗಿರ್ಬೇಕು. ನಿಮ್ಮ ಭವಿಷ್ಯ ಕೂಡ ಏನಂತಂದ್ರೆ ಈ ತರ ಕಲರ್ ಆಗಿರ್ಬೇಕು, ಉಜ್ವಲ ಆಗ್ಬೇಕು ಅಂತೇಳಿ ಏನಂತಂದ್ರೆ ನಾವು ಪ್ರಯತ್ನ ಮಾಡ್ತಿದೀವಿ. ಬಹಳಷ್ಟು ಜನ ಏನಂದ್ರೆ ಟೆಲಿಗ್ರಾಮ್ ಒಳಗ ಮೆಸೇಜ್ ಮಾಡ್ತಿದ್ರಿ. ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನಕ್ಕೆ ಏನಂದ್ರೆ ನಾನು ಎಂದೆಂದಿಗೂ ಏನಂದ್ರೆ ಚಿರಋಣಿಯಾಗಿರ್ತೀನಿ. ಯಾಕಂದ್ರೆ ಅಷ್ಟೊಂದು ಏನಂತಂದ್ರೆ ಅಭಿಮಾನ ಇಟ್ಕೊಂಡಿದ್ದೀರಲ್ಲ, ಖುಷಿ ಅನಿಸ್ತಿದ್ರಿ. ಓಕೆ, ಇನ್ನು ನಮ್ಮಿಂದ ಎಷ್ಟು ಆಗ್ತದಲ್ಲ ಅಷ್ಟು ಸಾಧ್ಯ ಏನಂದ್ರೆ ನಾವು ಕೊಡ್ತಿರ್ತೀವಿ ರೀ. ನಮಗೆ ಹೇಳೋಕ್ಕಿಂತ ಜಾಸ್ತಿ ಏನಂದ್ರೆ ಸಂತೋಷ್ ಲಾಡ್ ಸರಿಗೆ ಏನಂತಂದ್ರೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆ ಅಂತೇಳಿ ಹೇಳ್ಬೋದು. ರೈಟ್, ಯಾಕಂದ್ರೆ ನಮಗೆ ರಾಜ್ಯ ತುಂಬಾ ಏನಂದ್ರೆ ಅವ್ರು ಪರಿಚಯ ಮಾಡಿದಕ್ಕ ಅಂತೇಳಿ ಹೇಳ್ಬೋದು. ರೈಟ್, ನೆಕ್ಸ್ಟ್ ಏನಂದ್ರೆ ರಾಷ್ಟ್ರೀಯ ಆದಾಯದ ಬಗ್ಗೆ ಇವತ್ತು ಹೇಳ್ಬೇಕು ನಿಮಗೆ. ರಾಷ್ಟ್ರೀಯ ಆದಾಯ ಏನ್ರಿ? ರಾಷ್ಟ್ರೀಯ ಆದಾಯ ಅಂತಂದ್ರ ಇದಕ್ಕೆ ಏನಂತಂದ್ರೆ ನ್ಯಾಷನಲ್ ಇನ್ಕಮ್ ಅಂತೇಳಿ ಕರಿತೀವಿ. ಯಾವ ಇನ್ಕಮ್? ನ್ಯಾಷನಲ್ ಇನ್ಕಮ್ ಅಂತೇಳಿ ಕರಿತೀವಿ. ಯಾವ ಇನ್ಕಮ್? ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯ. ಹಾಗಾದ್ರೆ ಈ ರಾಷ್ಟ್ರೀಯ ಆದಾಯವನ್ನು ಪರಿಚಯ ಮಾಡಿದವರು ಯಾರು? ಹಾಗಾದ್ರೆ ಈ ರಾಷ್ಟ್ರೀಯ ಆದಾಯವನ್ನು ಪರಿಚಯ ಮಾಡಿದವರು ಯಾರು ಅಂತ ಕೇಳಿದ್ರ ಆಡಮ್ ಸ್ಮಿತ್ ಅವರು ಪರಿಚಯ ಮಾಡಿದ್ದಾರೆ. ಆಡಮ್ ಸ್ಮಿತ್, ಅರ್ಥಶಾಸ್ತ್ರದ ಪಿತಾಮಹರಾಗಿರುವಂತ ಆಡಮ್ ಸ್ಮಿತ್ ಅವರು ಈ ರಾಷ್ಟ್ರೀಯ ಆದಾಯವನ್ನು ಏನ್ ಮಾಡಿದ್ದಾರೆ? ಪರಿಚಯ ಮಾಡಿದ್ದಾರೆ. ಯಾರು ಪರಿಚಯ ಮಾಡಿದ್ದಾರೆ ಅಂತ ಕೇಳಿದ್ರೆ ಆಡಮ್ ಸ್ಮಿತ್ ಅವರು ಏನ್ ಮಾಡಿದ್ದಾರೆ? ರಾಷ್ಟ್ರೀಯ ಆದಾಯವನ್ನು ಪರಿಚಯ ಮಾಡಿದ್ದಾರೆ. ಹಾಗಾದ್ರೆ ಈ ರಾಷ್ಟ್ರೀಯ ಆದಾಯವನ್ನು ಅಭಿವೃದ್ಧಿ ಪಡಿಸಿದವರು ಯಾರಪ್ಪ ಅಂತ ಕೇಳಿದ್ರೆ JM ಕೇನ್ಸ್ ಅವರು ಏನ್ ಮಾಡಿದ್ದಾರೆ? ಅಭಿವೃದ್ಧಿ ಪಡಿಸಿದ್ದಾರೆ. ಇದನ್ನು ಡೆವಲಪ್ ಮಾಡಿದವರು ಯಾರು ಅಂತ ಕೇಳಿದ್ರೆ ಆಡಮ್ ಸ್ಮಿತ್. ನೋಡ್ರಿ, ಅರ್ಥ ರೀ, ರಾಷ್ಟ್ರೀಯ ಆದಾಯ ಅಂತಂದ್ರೆ ಏನ್ರಿಪ್ಪ? ಯಾವುದಕ್ಕೆ ರಾಷ್ಟ್ರೀಯ ಆದಾಯ ಅಂತ ಕರೀತಾರೆ? ಯಾವುದೇ ಒಂದು ರಾಷ್ಟ್ರೀಯ ಆದಾಯ ಅಂದರೆ ಯಾವುದೇ ಒಂದು ರಾಷ್ಟ್ರವು ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಅಂತಿಮ ಮಾರುಕಟ್ಟೆಯ ಹಣ ರೂಪದ ಮೌಲ್ಯ ಅದೇ ಒಂದು ಏನಂತಂದ್ರೆ ಅಂತಿಮ ಮಾರುಕಟ್ಟೆ ಹಣ ರೂಪದ ಮೌಲ್ಯವನ್ನು ಏನಂತ ಕರೀತಾರೆ? ರಾಷ್ಟ್ರೀಯ ಆದಾಯ. ಆದ್ರೆ ಒಂದು ಏನು ಕಂಡೀಷನ್, ಒಂದೇ ಸರಕಿಗೆ ಏನಂದ್ರ ದ್ವಿಗಣನೆಗೆ ಏನ್ ಇರುವುದಿಲ್ಲ, ಅವಕಾಶ ಇರಂಗಿಲ್ಲ. ಒಂದೇ ಒಂದು ವಸ್ತುವಿಗೆ, ಒಂದೇ ಒಂದು ಸರಕಿಗೆ ಏನಂತಂದ್ರ ದ್ವಿಗಣನೆಗೆ ಏನು ಇರಂಗಿಲ್ಲ, ಅವಕಾಶ ಇರಂಗಿಲ್ಲ, ಡಬಲ್ ಕೌಂಟ್ ಮಾಡಂಗಿಲ್ರಿ. ಓಕೆ, ಒಂದೇ ವಸ್ತುಗೆ ಏನಂತಂದ್ರ ದ್ವಿಗಣನೆಗೆ ಅವಕಾಶ ಇರಂಗಿಲ್ಲ. ಇದನ್ನೇ ರಾಷ್ಟ್ರೀಯ ಆದಾಯ. ಒಟ್ಟು ಮಾರುಕಟ್ಟೆ ಹಣ ರೂಪದ ಅಂತಿಮ ಮಾರುಕಟ್ಟೆ ಮೌಲ್ಯ ಅಂತ ಕರಿತೀವಿ. ಈಗ ಏನಂತಂದ್ರೆ ಇದು ಲ್ಯಾಪ್ಟಾಪ್ ಅಂತ ತಗೊಳ್ರಿ ಸಂಖ್ಯೆ. ಯಾವುದು? ಲ್ಯಾಪ್ಟಾಪ್ ಅಂತ ತಗೊಳ್ರಿ. ಏನ್ ಸರಿ ಭಾರಿ ಐತಲ್ರಿ ನಿಮ್ ಲ್ಯಾಪ್ಟಾಪ್? ಲ್ಯಾಪ್ಟಾಪ್ ಹಿಂಗೆ ಇರ್ತಾವ ನಮ್ದು. ಓಕೆ, ಲ್ಯಾಪ್ಟಾಪ್ ಅಂತ ತಗೊಳ್ರಿ. ಓಕೆ, ಇದು ಡ್ಯಾಶ್ ಬೋರ್ಡ್. ಓಕೆ, ಈಗ ಏನಂತಂದ್ರೆ ಲ್ಯಾಪ್ಟಾಪ್ ಅಂತ ತಿಳ್ಕೊಳ್ರಿ, ಚಾರ್ಜ್ ಹಚ್ಕೊಳ್ರಿ. ಈ ಲ್ಯಾಪ್ಟಾಪ್ ಅದ ಅಂತ ತಿಳ್ಕೊಳ್ರಿ. ಇದು ಏನಂತಂದ್ರ ಅಂತಿಮ ಮಾರುಕಟ್ಟೆ ಮೌಲ್ಯ ಎಷ್ಟು ಇದರದ ಅಂತ ಕೇಳಿದ್ರ 45,000 ರೂಪಾಯಿ ಇರುತ್ತೆ. 45. ಓಕೆ, ಇಲ್ಲ ಸರ್ ಎಷ್ಟ್ರಿ ಲ್ಯಾಪ್ಟಾಪ್ ಅಂತಂದ್ರೆ ಕೀಬೋರ್ಡಿಗೆ 1,000 ರೀ, ಡಿಸ್ಪ್ಲೇಗೆ 20,000 ರೀ, ಅದರೊಳಗೆ ಪ್ರೊಸೀಜರಿಗೆ 20,000 ರೀ, ಮತ್ತು ಬಟನ್ಸ್ ಎಲ್ಲ ಸೇರಿ 45 ಅಂತಾರೆ. ನಾವು ಅಂತಿಮ ಮಾರುಕಟ್ಟೆ ಮೌಲ್ಯ ಹೇಳ್ತಾರಲ್ರಿ. ಓಕೆ, ಇಲ್ಲ ಸರ್ 45,000 ಭಾಳ ಆಗ್ತದ್ರಿ, ಕಡಿಮೆ ಮಾಡ್ತೀರಿ. ಕಡಿಮೆ ಮಾಡ್ತೀನಿ ತಗೊಳ್ರಿ. ಡಿಸ್ಪ್ಲೇ ತಗೊಂಡು ಒಂದು 15,000 ಕೊಡ್ತೀನಿ ತಗೊಳ್ರಿ. ಡಿಸ್ಪ್ಲೇ ತಗೊಂಡು ಏನ್ ಮಾಡ್ತೀವಿ ಅದನ್ನು? ಸೊ ಅದಕ್ಕೆ ಏನಂದ್ರೆ ಅಂತಿಮ ಮಾರುಕಟ್ಟೆಯ ಹಣ ರೂಪದ ಮೌಲ್ಯವನ್ನು ಏನಂತ ಕರೀತಾರೆ? ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಓಕೆ, ಎಷ್ಟು ಗೊತ್ತಿರಬೇಕು. ನೆಕ್ಸ್ಟ್, ರಾಷ್ಟ್ರೀಯ ಆದಾಯದ ಮಾಪನ ಯಾರು ಎಸ್ಟಿಮೇಷನ್ಸ್ ಮಾಡಿದ್ದಾರೆ? ರಾಷ್ಟ್ರೀಯ ಆದಾಯದ ಮಾಪನ ಯಾರು ಮಾಡಿದ್ರು ಅದರ ಬಗ್ಗೆ ಏನಂತಂದ್ರ ನೋಡೋಣ. ರಾಷ್ಟ್ರೀಯ ಆದಾಯದ ಮಾಪನ, ಎಸ್ಟಿಮೇಷನ್ಸ್ ಆಫ್ ನ್ಯಾಷನಲ್ ಇನ್ಕಮ್. estimations of national income. Estimations of national income. ರಾಷ್ಟ್ರೀಯ ಆದಾಯದ ಮಾಪನ. ನಿಮ್ಗೆ ಡೈರೆಕ್ಟ್ ಕ್ವಶನ್ ಕೇಳ್ಯಾರಿ, ಭಾರತದ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯ. ಸರ್ ರಾಷ್ಟ್ರೀಯ ಆದಾಯ ಮೊದಲು, ತಲಾ ಆದಾಯ ಮೊದಲು ಅಂತೇಳಿ ಕೆಲವೊಬ್ಬರಿಗೆ ಡೌಟ್ ಇರ್ತದ. ಅದನ್ನ ಎಲ್ಲ ಡೌಟ್ ನಿಮ್ದು ಏನಂತಂದ್ರೆ ಇವತ್ತು ಕ್ಲಿಯರ್ ಆಗ್ತವೆ. ಹಾಗಾದ್ರೆ ರಾಷ್ಟ್ರೀಯ ಆದಾಯವನ್ನು ಮೊಟ್ಟ ಮೊದಲ ಬಾರಿಗೆ ದಾದಾಬಾಯಿ ನವರೋಜಿ ಅವರು 1868ರಲ್ಲಿ ಏನಂತಂದ್ರೆ ಅಳತೆ ಮಾಡಿದ್ದಾರೆ. ಓಕೆ, ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡಿದ್ದಾರೆ. ನಿಮ್ಗೆ ಡೈರೆಕ್ಟ್ ಕ್ವಶನ್ ಕೇಳ್ಯಾರೆ ಬಹಳಷ್ಟು ಎಕ್ಸಾಮ್ ಒಳಗ. ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ಮೊಟ್ಟ ಮೊದಲ ಬಾರಿಗೆ ಅಳತೆ ಮಾಡಿದವರು ಯಾರಂತಂದ್ರೆ ದಾದಾಬಾಯಿ ನವರೋಜಿ. ಓಕೆ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಲಾ ಆದಾಯವನ್ನು ಅಳತೆ ಮಾಡಿದವರು ಯಾರು? ದಾದಾಬಾಯಿ ನವರೋಜಿನೇ.
ಭಾರತದ ವೃದ್ಧ ಪಿತಾಮಹ ಯಾರು? ದಾದಾಬಾಯಿ ನವರೋಜಿ ಅವರೇ. ಭಾರತದ ವೃದ್ಧ ಮಾತೆ ಯಾರು? ಅರುಣಾ ಅಸಫ್ ಅಲಿ. ಕರ್ನಾಟಕದ ವೃದ್ಧ ಪಿತಾಮಹ ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವರು. ಓಕೆ, ಈ ತರ ಕೇಳ್ತಿರ್ತಾರೆ ಸ್ನೇಹಿತರೆ. ಓಕೆ, ನೆನಪಿಟ್ಕೊಳ್ಬೇಕು, ಇಂಪಾರ್ಟೆಂಟ್ ಆದ. ಈ ದಾದಾಬಾಯಿ ನವರೋಜಿ ಅವರು 1868ರಲ್ಲಿ ಒಂದು ಕೃತಿ ಕೂಡ ಬರೆದಿದ್ರು ಅಂತೇಳಿ ಹೇಳಿದೆ ನಾನು ನಿಮಗ ಲಾಸ್ಟ್ ಕ್ಲಾಸ್ ಅಲ್ಲಿ. ಅವ್ರು ಒಂದು ಕೃತಿ ಬರೆದಿದ್ರು. ಯಾವ್ದ್ರಿ ಕೃತಿ ಅಂತಂದ್ರ ಏನಪ್ಪಾ ಅಂತಂದ್ರ ದಿ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಕೃತಿಯನ್ನು ಬರೆದಿದ್ರು ದಾದಾಬಾಯಿ ನವರೋಜಿ ಅವರು. ದಿ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಕೃತಿ ಬರೆದಿದ್ರು ಅಂತೇಳಿ ಕೂಡ ಹೇಳಿದೆ. ಈ ದಾದಾಬಾಯಿ ನವರೋಜಿ ಅವರು 1868ರಲ್ಲಿ ನಮ್ಮ ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡಿದಾಗ ಆಗಿದ್ದ ನಮ್ಮ ರಾಷ್ಟ್ರೀಯ ಆದಾಯ 370 ಕೋಟಿ ರೂಪಾಯಿ ಇತ್ತು. 370 ಕೋಟಿ ರೂಪಾಯಿ ಏನಿತ್ತು ನಮ್ದು ರಾಷ್ಟ್ರೀಯ ಆದಾಯ ಇತ್ತು ಆಗ. ಮತ್ತೆ ನಮ್ ತಲಾ ಆದಾಯ ಎಷ್ಟಿತ್ತು ಅಂತಂದ್ರ 20 ರೂಪಾಯಿ ಮಾತ್ರ ನಮ್ದು ಏನಿತ್ತು ತಲಾ ಆದಾಯ ಇತ್ತು. ಪರ್ ಕ್ಯಾಪಿಟಲ್ ಇನ್ಕಮ್ ಇತ್ತು ಭಾರತದ ಅಂತ ಹೇಳ್ಬೋದು. ಯಾವಾಗಿತ್ತು ರೀ ಅಂತ ಕೇಳಿದ್ರ 1868ರಲ್ಲಿ ಅವ್ರ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯವನ್ನು ಅಳತೆ ಮಾಡಿದಾಗ ಅಂತೇಳಿ ಹೇಳ್ಬೋದು. ರೈಟ್. ನೆಕ್ಸ್ಟ್ ಇದಾದ ನಂತರ ಎರಡನೇ ವ್ಯಕ್ತಿ ಯಾರು ಮಾಡಿದಾರ್ರಿ? ವ್ಯಕ್ತಿಗತವಾಗಿ ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡಿದವರು ಯಾರ್ಯಾರು ಇದ್ದಾರೆ ನೋಡ್ರಿ. ವಿಲಿಯಂ ಡಿಬ್ಲೆ ಅಂತೇಳಿ ಮಾಡಿದ್ದಾರೆ 1999ರಲ್ಲಿ ಮಾಡಿದ್ದಾರೆ ವಿಲಿಯಂ ಡಿಬ್ಲೆ ಅವರು. ನೆಕ್ಸ್ಟ್ ಮೂರನೇ ಆಗ ಎಷ್ಟಿದ್ರು ಸರ್ ರಾಷ್ಟ್ರೀಯ ಆದಾಯ ತಲಾ ಆದಾಯ? ಕೆಲವೊಂದು ಡಾಟಾ ಸಿಕ್ಕಿಲ್ರಿ ಅದನ್ನ. ಓಕೆ ಕೆಲವೊಂದು ಆತರ ಬುಕ್ ಒಳಗೆ ಏನೇನು ಕೊಟ್ಟಿದ್ದಾರೆ, ಬಟ್ ಗೌರ್ಮೆಂಟ್ ಬುಕ್ ಅಲ್ಲಿ ಏನಂತಂದ್ರೆ ಡಾಟಾಸ್ ಕೊಟ್ಟಿಲ್ಲ. ಓಕೆ, ನೆಕ್ಸ್ಟ್ ಏನಂತಂದ್ರ ಪಿಂಡ್ಲೆ ಸಿರಸ್ ಅಂತೇಳಿ ಇದೆ ಅಲ್ಲ, ಅವಾಗ ಅವ್ರು ಅಳತೆ ಮಾಡಿದ ಯಾವಾಗ 1911ರಲ್ಲಿ ಅಳತೆ ಮಾಡ್ತಾರೆ ಪಿಂಡ್ಲೆ ಸಿರಸ್. ಮತ್ತ ನಾಲ್ಕನೇದವ್ರು ಮಾಡ್ತಾರೆ ಶಹಾ ಮತ್ತು ಖಂಭಾಟ್ ಅಂತೇಳಿ. ಖಂಬಾಡಿ ಅಲ್ಲ, ಖಂಭಾಟ್ ಅಂತೇಳಿ. ಖಂಭಾಟ್ ಅಂತೇಳಿ ಶಹಾ ಮತ್ತು ಖಂಭಾಟ್ ಅಂತೇಳಿ ಮಾಡ್ತಾರೆ. ಓಕೆ, ಶಹಾ ಮತ್ತು ಖಂಭಾಟ್ 1921ರಲ್ಲಿ ಮಾಡಿದ್ರು ಅವರು. ನೆಕ್ಸ್ಟ್ ಏನಂತಂದ್ರೆ ಐದನೇದವ್ರು ಮಾಡಿದವರು ಡಾಕ್ಟರ್ VKRV ರಾವ್ ಅವರು 1932 ಒಳಗೆ ಮಾಡ್ತಾರೆ. VKRV ರಾವ್ ಅವರು ಮಾಡಿದ್ರು. ಯಾವಾಗ ಮಾಡಿದ್ರು ಅಂತಂದ್ರ 1932 ಒಳಗೆ. VKRV ರಾವ್ ಅಂದ್ರೆ ಏನ್ರಿ ಸರ್ ಅಂತಂದ್ರ ಡಾಕ್ಟರ್ ವಿಜಯೇಂದ್ರ ಕಸ್ತೂರಿ ರಂಗ ವರದರಾಜನ್ ರಾವ್. ಡಾಕ್ಟರ್ ವಿಜಯೇಂದ್ರ ಕಸ್ತೂರಿ ರಂಗ ವರದರಾಜನ್ ರಾವ್ ಏನ್ರಿ? ಡಾಕ್ಟರ್ ವಿಜಯೇಂದ್ರ ಕಸ್ತೂರಿ ರಂಗ ವರದರಾಜನ್ ರಾವ್ 1932 ಒಳಗೆ ಮಾಡ್ಯಾರ ನೋಡ್ರಿ. ಅವ್ರು ಯಾವಾಗ ಮಾಡಿದ್ದಾರೆ? 1932 ಒಳಗೆ ಏನಂತಂದ್ರೆ ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡಿದ್ದಾರೆ. 2020 PSI ಎಕ್ಸಾಮ್ ಅಲ್ಲಿ ಕೇಳ್ಯಾರ ನೋಡ್ರಿ ಇದನ್ನ. 2020 PSI ಎಕ್ಸಾಮ್ ಒಳಗೆ ಕೇಳ್ಯಾರ. ಓಕೆ, ಇವ್ರು ಅಳತೆ ಮಾಡಿದಾಗ ನಮ್ಮ ದೇಶದಲ್ಲಿ ತಲಾ ಆದಾಯ ಇತ್ತು ರೀ 32 ರೂಪಾಯಿ ಮಾತ್ರ ಇತ್ತು. 32 ರುಪೀಸ್ ಏನಿತ್ತು ನಮ್ದು ತಲಾ ಆದಾಯ ಇತ್ತು. ಓಕೆ, ಹಾಗಾದ್ರೆ ನಿಮ್ಗೆ PSI ಅಲ್ಲಿ ಏನ್ ಕ್ವಶನ್ ಕೇಳಿದ್ರು ಅಂತಂದ್ರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ವೈಜ್ಞಾನಿಕ ತಳಹಂತದ ಆಧಾರದ ಮೇಲೆ ಮೊಟ್ಟ ಮೊದಲ ಬಾರಿಗೆ ವ್ಯವಸ್ಥಿತವಾಗಿ ಮತ್ತು ಕ್ರಮಬದ್ಧವಾಗಿ ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡಿದವರು ಯಾರ್ರಿ ಅಂತ ಹೇಳಿದ್ರೆ ಡಾಕ್ಟರ್ VKRV ರಾವ್ ಅಂತ ಹೇಳ್ತೀವಿ. ಇವ್ರೇನಂದ್ರ ಮೊಟ್ಟ ಮೊದಲ ಬಾರಿಗೆ ವ್ಯವಸ್ಥಿತವಾಗಿ ಮತ್ತು ಕ್ರಮಬದ್ಧವಾಗಿ ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡ್ತಾರೆ. ನೆಕ್ಸ್ಟ್ ಆರನೇ ವ್ಯಕ್ತಿ ಯಾರಂತಂದ್ರ RC ದೇಸಾಯಿ ಅಂತೇಳಿ 1940 ಅಲ್ಲಿ ಏನಂತಂದ್ರೆ ಮಾಡ್ತಾರೆ ಇವರು. RC ದೇಸಾಯಿ ಅವರು ಮಾಡಿದಾಗ 76 ರುಪೀಸ್ ಇರುತ್ತೆ. ಇದು ಕ್ಷಮೆ ಇರಲಿ. VKRV ರಾವ್ ಏನಂತಂದ್ರೆ 1932 ಒಳಗೆ ಏನಂತಂದ್ರೆ ಅಳತೆ ಮಾಡಿದಾಗ 76 ರುಪೀಸ್ ಇರುತ್ತೆ. ನಮ್ದು ತಲಾದಾಯ ಎಷ್ಟಿರುತ್ತೆ? 76. 32 ಅಲ್ಲ, 32 ಅಲ್ಲಿ ಮಾಡಿದ್ದು ಇಯರ್ 1932. ಬಟ್ ಪರ್ ಕ್ಯಾಪಿಟಲ್ ಇನ್ಕಮ್ ಇತ್ತು ಅವಾಗ ನಮ್ದು 76 ರುಪೀಸ್ ಇತ್ತು. ಓಕೆ, ನೆಕ್ಸ್ಟ್ RC ದೇಸಾಯಿ ಅಂತೇಳಿ ಮಾಡ್ತಾರೆ 1940 ಅಲ್ಲಿ ಮಾಡ್ತಾರೆ. 1940 ಅಲ್ಲಿ ಏನಂದ್ರೆ RC ದೇಸಾಯಿ ಮಾಡಿದಾಗ ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಇತ್ತು 78 ರುಪೀಸ್ ಮಾತ್ರ ಇತ್ತು. ಓಕೆ, ಆ ಟೈಮಲ್ಲಿ ಅಷ್ಟೇ ಬಹಳ ಆಗಿತ್ತು. ಸರಿನಾ? ರೈಟ್. ಇವರು ವ್ಯಕ್ತಿಗತವಾಗಿ ಏನಂತಂದ್ರ ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡಿದವರು. ಇನ್ನ ರಾಷ್ಟ್ರೀಯ ಆದಾಯ ಅಳತೆ ಮಾಡಾಕ ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ. ರಾಷ್ಟ್ರೀಯ ನೋಡ್ರಿ ಯಾವ್ದಂತಂದ್ರೆ ಆದಾಯ ಸಮಿತಿ ಅಂತ. ರಾಷ್ಟ್ರೀಯ ಆದಾಯ ಸಮಿತಿ ಇಂಗ್ಲಿಷ್ ಒಳಗೆ ಹೇಳ್ತೀವಿ ಇದಕ್ಕೆ ನ್ಯಾಷನಲ್ ಇನ್ಕಮ್ ಕಮಿಟಿ. ರಾಷ್ಟ್ರೀಯ ಆದಾಯ ಸಮಿತಿ ನ್ಯಾಷನಲ್ ಇನ್ಕಮ್ ಕಮಿಟಿ. ನ್ಯಾಷನಲ್ ಯಾವ ಕಮಿಟಿ? ನ್ಯಾಷನಲ್ ಇನ್ಕಮ್ ಕಮಿಟಿ.
ನ್ಯಾಷನಲ್ ಇನ್ಕಮ್ ಮುಂದೆ ಕಮಿಟಿ, ನ್ಯಾಷನಲ್ ಇನ್ಕಮ್ ಕಮಿಟಿ, ರಾಷ್ಟ್ರೀಯ ಆದಾಯ ಸಮಿತಿ. ಓಕೆ, ಹಾಗಾದ್ರೆ ರಾಷ್ಟ್ರೀಯ ಆದಾಯ ಸಮಿತಿ ಇದು ನೇಮಕ ಆಗಿದೆ ಯಾವಾಗ್ರಿ? ನ್ಯಾಷನಲ್ ಇನ್ಕಮ್ ಕಮಿಟಿ ಅಂತ ಕೇಳಿದ್ರ ಈ ಕಮಿಟಿ ನೇಮಕ ಆಗಿದ್ದು ಯಾವಾಗ್ರಿ ಅಂತ ಕೇಳಿದ್ರ 1949 ಆಗಸ್ಟ್ 6ಕ್ಕೆ ನೇಮಕ ಆಗ್ತದ್ರಿ. ಯಾವುದು ಅಂತಂದ್ರ ರಾಷ್ಟ್ರೀಯ ಆದಾಯ ಸಮಿತಿ. ಇದರ ಅಧ್ಯಕ್ಷರು ಯಾರು ಇರ್ತಾರೆ ಅಂತಂದ್ರೆ PC ಮಹಾಲ್ ಲೋಬಿಸ್ ಅಂತ ಕೂಡ ಕರಿತೀವಿ. ಮಹಾಲ್ ಲೋಬಿಸ್ ಅಂತ ಕರಿತೀವಿ. ಇವರು ಏನಂತಂದ್ರ ಪ್ರಶಾಂತ್ ಚಂದ್ ಮಹಾಲನೋಬಿಸ್ ಅಂತೇಳಿ ಕರಿತೀವಿ. ಯಾವ ಲೋಬಿಸ್? ಪ್ರಶಾಂತ್ ಚಂದ ಮಹಾಲನೋಬಿಸ್ ಅಂತ ಕರಿತೀವಿ. ಓಕೆ, ಇವರು 1893 ಜೂನ್ 29ರಂದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ, ಇಂದಿನ ಕೋಲ್ಕತ್ತಾ ಅಂದಿನ ಕಲ್ಕತ್ತಾ ಇತ್ತು. ಅವಾಗ ಏನಂದ್ರೆ ಅವ್ನು ಹುಟ್ಟಿದಾಗ ಕಲ್ಕತ್ತಾ ಅಂತೇಳಿ ಕರಿತಿದ್ರು. ಕೋಲ್ಕತ್ತಾದಲ್ಲಿ ಜನಿಸಿದ್ರು. 2001ರಲ್ಲಿ ಕಲ್ಕತ್ತಾ ಟು ಕೋಲ್ಕತ್ತಾ ಅಂತೇಳಿ ಏನು ಮಾಡಿದ್ರು? ಮರುನಾಮಕರಣ ಮಾಡ್ತಾರೆ. ಓಕೆ, 1893 ಜೂನ್ 29ರಂದು ಕಲ್ಕತ್ತಾದಲ್ಲಿ ಜನಿಸಿದ್ರು. ಯಾರು ಜನಿಸಿದ್ರು ಅಂತಂದ್ರೆ PC ಮಹಾಲನೋಬಿಸ್ ಅವರು. ಇವರನ್ನು ಭಾರತದ ಸಂಖ್ಯಾಶಾಸ್ತ್ರದ ಪಿತಾಮಹ ಅಂತೇಳಿ ಕರೀತಾರೆ. ಇವರು ನಮ್ಮ ಸಂಖ್ಯಾಶಾಸ್ತ್ರಕ್ಕೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಟ್ಟಾರಲ್ಲ, ಆದ ಕಾರಣ ಇವ್ರ ಜನ್ಮದಿನವನ್ನು ಜೂನ್ 29 ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ, ಇವರ ಜನ್ಮದಿನವಾಗಿರುವಂತ ಜೂನ್ 29 ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನ ಅಂತೇಳಿ ಆಚರಣೆ ಮಾಡ್ತಾರೆ ನಮ್ಮ ದೇಶದಲ್ಲಿ. ಯಾವ ಸಂಖ್ಯಾಶಾಸ್ತ್ರ ದಿನ? ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಯಾವ ದಿನ ಅಂತೇಳಿ ಆಚರಣೆ ಮಾಡ್ತಾರೆ ಅಂತಂದ್ರೆ ಜೂನ್ 29 ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನ ಅಂತೇಳಿ ಆಚರಣೆ ಮಾಡ್ತಾರೆ ನಮ್ಮ ದೇಶದಲ್ಲಿ. ಯಾಕಂದ್ರೆ ಈ PC ಮಹಾಲನೋಬಿಸ್ ಅವರ ಕೊಡುಗೆ ನಮ್ಮ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರದ ಮೇಲೆ ಬಹಳಷ್ಟು ಇದೆ ಅಂತೇಳಿ ತಿಳ್ಕೊಂಡು ಅವರನ್ನು ರಾಷ್ಟ್ರೀಯ ಸಂಖ್ಯಾಶಾಸ್ತ್ರದ ಪಿತಾಮಹ ಅಂತೇಳಿ ಕರೀತಾರೆ. ಮತ್ತೇನಂದ್ರೆ ಅವ್ರ ಜನ್ಮದಿನವಾಗಿರುವಂತಹ ಜೂನ್ 29 ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ಸದಸ್ಯರು ಯಾರಿದ್ರಪ್ಪ? ರಾಷ್ಟ್ರೀಯ ಆದಾಯ ಸಮಿತಿ ನ್ಯಾಷನಲ್ ಇನ್ಕಮ್ ಕಮಿಟಿಗೆ ಎಷ್ಟು ಜನ ಮೆಂಬರ್ಸ್ ಇದ್ರು? ಯಾರ್ಯಾರು ಸದಸ್ಯರಿದ್ರು ನೋಡ್ರಿ. ಸದಸ್ಯರು ನೋಡಿದಾಗ ಡಾಕ್ಟರ್ VK RV ರಾವ್ ಒಬ್ರು, ಮತ್ತೆ ಡಾಕ್ಟರ್ M ಗಾಡ್ಗೀಳ್ ಅಂತೇಳಿ ಒಬ್ರು ಇದ್ರು. ಡಾಕ್ಟರ್ VK RV ರಾವ್ ಮತ್ತೆ ಡಾಕ್ಟರ್ M ಗಾಡ್ಗೀಳ್ ಅಂತೇಳಿ ಇಬ್ರು ಏನಂತಂದ್ರೆ ಸದಸ್ಯರಿದ್ರು. ರಾಷ್ಟ್ರೀಯ ಯೋಜನಾ ಸಮಿತಿ ಅಂತಂದ್ರೆ ಸದಸ್ಯರಾಗಿರ್ತಾರೆ. ರಾಷ್ಟ್ರೀಯ ಆದಾಯ ಸಮಿತಿಗೆ ಏನಂತಂದ್ರೆ ಸದಸ್ಯರಿರ್ತಾರೆ. ಈ ಸಮಿತಿ ಮೊದಲ ವರದಿ ನೀಡಿದ್ದು 1951 ಕೊಡುತ್ತೆ. 1951ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದು ಏನು ಕೊಡುತ್ತೆ? ವರದಿಯನ್ನು ಕೊಡುತ್ತೆ. ನೆಕ್ಸ್ಟ್ ಈ ವರದಿಯಂತೆ ಭಾರತದಲ್ಲಿ ಏನಂತಂದ್ರೆ CSO ಸ್ಥಾಪನೆ ಆಯ್ತು. CSO ಅಂದ್ರೆ ಏನಂತಂತ ಹೇಳ್ತೀನಿ ಈಗ. ನೆಕ್ಸ್ಟ್ ಏನಂತಂದ್ರೆ ಎರಡನೇ ವರದಿ ನೀಡಿದ್ದು 1954 ಏನಂತಂದ್ರ ಇದು ಏನಂತಂದ್ರ ವರದಿ ಕೊಡುತ್ತೆ. ನೆಕ್ಸ್ಟ್ ಏನಂತಂದ್ರೆ ಇದೇ ಸಮಿತಿಯ ಶಿಫಾರಸಿನಂತೆ CSO ಸ್ಥಾಪನೆ ಆಯ್ತಲ್ಲ. ಈಗ CSO ಅಂದ್ರೆ ಏನಪ್ಪಾ? ಯಾವುದಕ್ಕೆ CSO ಅಂತ ಕರೀತಾರೆ? ಕೇಂದ್ರೀಯ ಸಾಂಖ್ಯಿಕ ಕಚೇರಿ ಅಂತ ಕರಿತೀವಿ. ಇದಕ್ಕೆ ಯಾವ ಕಚೇರಿ? ಕೇಂದ್ರೀಯ ಸಾಂಖ್ಯಿಕ, ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಅಂತ ಕರಿತೀವಿ. ಕೇಂದ್ರೀಯ ಸ್ಟಾಟಿಸ್ಟಿಕಲ್ ಆಫೀಸ್ ಅಂತಂದ್ರೆ ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆಫೀಸ್, ಕೇಂದ್ರೀಯ ಸಾಂಖ್ಯಿಕ ಕಚೇರಿ. ಕೆಲವೊಂದು ಬುಕ್ ಒಳಗೆ ಆರ್ಗನೈಸೇಷನ್ ಅಂತ ಹೇಳಿ ಕೊಟ್ಟಿದ್ದಾರೆ, ಬಟ್ ಏನಂತಂದ್ರೆ ಇದು ಒಂದು ಆಫೀಸ್, ಕಚೇರಿ ಆಗಿತ್ತು, ಇಲಾಖೆ ಆಗಿತ್ತು. ನೋಡ್ರಿ, ಇದು ಮೊದಲನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಸ್ಥಾಪನೆ ಆಗಿದೆ. ಫಸ್ಟ್ 5 ಇಯರ್ ಪ್ಲಾನ್ ಅಲ್ಲಿ ಸ್ಥಾಪನೆ ಆಗ್ಯದ. ಯಾವಾಗ ಸ್ಥಾಪನೆ ಅಂದ್ರೆ 1951 ಮೇ 2. 1951 ಮೇ 2ಗೆ ಏನಂತಂದ್ರೆ ನಮ್ಮಲ್ಲಿ ಮೊದಲನೇ ಪಂಚವಾರ್ಷಿಕ ಯೋಜನೆ ಚಾಲ್ತಿಯಲ್ಲಿತ್ತು. ಇದರ ಕೇಂದ್ರ ಕಚೇರಿ ಇದೆ ರೀ ನವದೆಹಲಿ ಒಳಗ. ಇದರ ಕೇಂದ್ರ ಕಚೇರಿ ನೋಡ್ತೀವಿ ನಾವು. ಕೇಂದ್ರೀಯ ಸಾಂಖ್ಯಿಕ ಕಚೇರಿ ಅಥವಾ ಇಲಾಖೆಯ ಕೇಂದ್ರ ಕಚೇರಿ ನವದೆಹಲಿ ಒಳಗೆ ಇತ್ತು. ಈ ಬೇರೆ ನಾಮಕರಣ ಆಗಿದೆ. ಇದನ್ನ ನೋಡ್ರಿ, ಮೊದಲ ಮುಖ್ಯಸ್ಥರು ಯಾರಿದ್ರಪ್ಪ ಇದರದ ಅಂತ ಕೇಳಿದ್ರೆ PC ಮಹಾಲನೋಬಿಸ್ ಅವರು ಇದ್ರು. PC ಮಹಾಲನೋಬಿಸ್ ಅವರು ಇದ್ರು ಅಂತೇಳಿ ಹೇಳ್ಬೋದು. PCM ರೀ, PC ಮಹಾಲನೋಬಿಸ್. ಪ್ರಶಾಂತ್ ಚಂದ್ ಮಹಾಲನೋಬಿಸ್ ಅಲ್ಲ. ಮತ್ತ ಪ್ರಶಾಂತ್ ಚಂದ್ ಮಹಾಲನೋಬಿಸ್ ಹೌದು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಲ್ಲ. ಓಕೆ, ರೈಟ್. ನೆಕ್ಸ್ಟ್ ಏನಂತಂದ್ರ ಇದಾದ ನಂತರ ರಾಷ್ಟ್ರೀಯ ಅಂಕಿ ಅಂಶಗಳ ಕಚೇರಿ. ಇದು CSO ಏನು ಮಾಡುತ್ತಿತ್ತು ಅಂತಂದ್ರೆ ನಮ್ಮಲ್ಲಿ ಏನಂತ ಆರ್ಥಿಕ ಗಣತಿ ಮಾಡ್ತಿತ್ತು. ಮತ್ತೇನಂತಂದ್ರೆ ನಮ್ಮಲ್ಲಿ ರಾಷ್ಟ್ರೀಯ ಆದಾಯ GDP ರಿಲೀಸ್ ಮಾಡ್ತಿತ್ತು. 2019ವರೆಗೂ ಮಾಡ್ತಿತ್ತು.
ಬಟ್ ಈಗಿಲ್ಲ, ಏನಾಗ್ಯದ ನೋಡ್ರಿ ಇಲ್ಲಿ ನೋಡ್ರಿ, NSS ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್, ಓಕೆ, ರಾಷ್ಟ್ರೀಯ ಅಂಕಿ ಅಂಶ ಕಚೇರಿ, ಅಂಕಿ ಸಂಖ್ಯೆ ಕಚೇರಿ ಅಂತೇಳಿ ಕೂಡ ಕರಿತೀವಿ, ರಾಷ್ಟ್ರೀಯ ಅಂಕಿ ಸಂಖ್ಯೆ ಅಥವಾ ಅಂಕಿ ಅಂಶಗಳ ಕಚೇರಿ ಅಂತೇಳಿ ಕರೀತಾರೆ. ಯಾವುದನ್ನು ಕರೀತಾರೆ ಅಂತಂದ್ರೆ NSSOಗೆ ಕರೀತಾರೆ. ನೆಕ್ಸ್ಟ್, ಇದು ಸ್ಥಾಪನೆ ಆಗಿದ್ದು 1952 ಒಳಗೆ ಸ್ಥಾಪನೆ ಆಗ್ತದ್ರಿ. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ 1952 ಅಲ್ಲಿ ಸ್ಥಾಪನೆ ಆಗ್ತದ. ಇದ್ರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಇತ್ತು. ಓಕೆ, ನೆಕ್ಸ್ಟ್ ಏನಂತಂದ್ರ ಈ ಸಂಸ್ಥೆಯನ್ನು ಸರಿ ಇತ್ತು ಯಾಕನ್ನತ್ತೀರಿ, ಯಾಕಂದ್ರೆ ಮರ್ಜ್ ಆಗಿ ಬೇರೆ ಆಗ್ಯದ, ಅದಕ್ಕೆ ಹೇಳ್ತಿದ್ದೀನಿ. ಓಕೆ, ಈ ಸಂಸ್ಥೆಯನ್ನು CSOಗೆ ಸಹಾಯಕ ಸಂಸ್ಥೆಯಾಗಿ ಸ್ಥಾಪನೆ ಮಾಡಲಾಗಿತ್ತು. CSOಗೆ ಏನು ಮಾಡಲಿ, ಹೆಲ್ಪ್ ಮಾಡಲಿ ಅಂತೇಳಿ ಉದ್ದೇಶದಿಂದ, ಸಹಾಯ ಮಾಡಲಿ ಅಂತೇಳಿ ಉದ್ದೇಶದಿಂದ ಸಹಾಯಕ ಸಂಸ್ಥೆಯಾಗಿ ಇದನ್ನು ಏನು ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಯಾವುದಕ್ಕೆ ಸ್ಥಾಪನೆ ಮಾಡ್ತಾರೆ ಅಂತಂದ್ರೆ CSOಗೆ ಸ್ಥಾಪನೆ ಮಾಡ್ತಾರೆ. ಓಕೆ, NSSOಗೆ ಸ್ಥಾಪನೆ ಮಾಡ್ತಾರೆ, CSOಗೆ ಸಹಾಯ ಮಾಡಲಿ ಅಂತ. ನೆಕ್ಸ್ಟ್ ನೋಡ್ರಿ, ಕರೆಕ್ಟಾಗಿ ಕೇಳ್ರಿ ಇಲ್ಲಿ, 2019 ಮೇ 23ರಂದು CSO ಮತ್ತು NSSO ನೋಡ್ರಿ, CSO ಮತ್ತು NSSO ಅನ್ನು ವಿಲೀನಗೊಳಿಸಿ NSO ಎಂದು ಮರುನಾಮಕರಣ ಮಾಡಲಾಯಿತು. ನೋಡ್ರಿ, CSO ಮತ್ತು NSSO ಅನ್ನು ಏನು ಮಾಡ್ತಾರೆ, ಮರ್ಜ್ ಮಾಡಿ ಏನು ಮಾಡ್ತಾರೆ ಅಂತಂದ್ರೆ NSO ಎಂದು ಮರುನಾಮಕರಣ ಮಾಡ್ತಾರೆ. ನೆಕ್ಸ್ಟ್ ನೋಡ್ರಿ, ಇದರ ಕೇಂದ್ರ ಕಚೇರಿ ಇದೆ ರೀ ನವದೆಹಲಿ ಒಳಗ. ಎಟ್ ಪ್ರೆಸೆಂಟ್ ಇದರ ಎರಡನ್ನ ಮರ್ಜ್ ಮಾಡಿ ಕೇಂದ್ರ ಕಚೇರಿ ನವದೆಹಲಿ ಒಳಗೆ ಮಾಡಿದರು. ಇದರ ಪ್ರಸ್ತುತ ಮುಖ್ಯಸ್ಥರು ಯಾರಾದ್ರಪ್ಪ ಅಂದ್ರೆ GP ಸಮಂತ ಅಂತೇಳಿ ಯಾರಾದ್ರ GP ಸಮಂತ. ಇದು ಏನು ಮಾಡುತ್ತೆ ಈಗ ಅಂತಂದ್ರೆ NSS ಪ್ರಸ್ತುತ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯವನ್ನು ಅಳತೆ ಮಾಡುತ್ತೆ. ಮತ್ತೇನಂತಂದ್ರೆ ನಮ್ಮಲ್ಲಿ GDP ಕೂಡ ಅಳತೆ ಮಾಡುತ್ತೆ, GDP. ಓಕೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಓಕೆ, GDP ಅನ್ನು ಅಳತೆ ಮಾಡುವ ಕೂಡ ಸಂಸ್ಥೆ ಇದಾಗಿದೆ ಅಂತೇಳಿ ಹೇಳ್ಬೋದು. ಓಕೆ, ಇನ್ನು ನಿಮಗೆ ಗೊತ್ತಿರ್ಬೇಕು ಸ್ನೇಹಿತರೆ, ಏನಪ್ಪಾ ಅಂತ ಕೇಳಿದ್ರ NSSO ಇತ್ತಲ್ಲ, ಇದು ಭಾರತದಲ್ಲಿ ಏನಂತಂದ್ರೆ ಬಡತನ ಮತ್ತು ಇದು ಏನಂತಂದ್ರೆ ಭಾರತದಲ್ಲಿ NSSO ಭಾರತದಲ್ಲಿ ಬಡತನ ಮತ್ತು ನಿರುದ್ಯೋಗವನ್ನು ಅಳತೆ ಮಾಡುವ ಏಕೈಕ ಸಂಸ್ಥೆಯಾಗಿದೆ. ಬಡತನ ಮತ್ತು ನಿರುದ್ಯೋಗವನ್ನು ಅಳತೆ ಮಾಡುವ ಏಕೈಕ ಸಂಸ್ಥೆ ಆಗಿತ್ತು. ಬಟ್ ಏನಂತಂದ್ರ ಇದು ಪ್ರೆಸೆಂಟ್ ಏನಂತಂದ್ರೆ ಇದು ಇಲ್ಲಲ್ಲ, NSO ಆಗಿತ್ತಲ್ಲ, ಈಗ ಅದೇ ಕಾರ್ಯ ಏನಂತಂದ್ರೆ NSO ಮಾಡುವಂಥದ್ದು. ಸರಿನಾ? ರೈಟ್. ನೆಕ್ಸ್ಟ್ ಬರೋದು ಏನಪ್ಪಾ ಅಂತಂದ್ರೆ ತಲಾ ಆದಾಯ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಕರಿತೀವಿ. ಅಂತೇಳಿ ಕರಿತೀವಿ. ತಲಾ ಆದಾಯ ಅಂದ್ರೆ ಏನು, ಯಾವುದಕ್ಕೆ ತಲಾ ಆದಾಯ ಅಂತೇಳಿ ಕರೀತಾರೆ ನೋಡ್ರಿ. ಒಬ್ಬ ವ್ಯಕ್ತಿಯ ಸರಾಸರಿ ಆದಾಯವನ್ನು ತಲಾ ಆದಾಯ ಅಂತೇಳಿ ಕರೀತಾರೆ. ಒಬ್ಬ ವ್ಯಕ್ತಿಯ ಸರಾಸರಿ ಆದಾಯವನ್ನು ಸರಾಸರಿ ಆಯ್ತು, ಸುರಾಸರಿ ಅಲ್ಲ. ಒಬ್ಬ ವ್ಯಕ್ತಿಯ ಸರಾಸರಿ ಆದಾಯವನ್ನ ಏನಂತ ಕರೀತಾರೆ, ತಲಾ ಆದಾಯ ಅಂತೇಳಿ ಕರೀತಾರೆ. ಓಕೆ, ತಲಾ ಆದಾಯ ಈಸ್ ಈಕ್ವಲ್ ಟು ಈ ಯಾವ್ದು ತಲಾ ಆದಾಯ ಹೆಂಗ್ ಕೌಂಟ್ ಮಾಡ್ತಾರೆ ನೋಡ್ರಿ. ತಲಾ ಆದಾಯ ಈಸ್ ಈಕ್ವಲ್ ಟು ಒಟ್ಟು ರಾಷ್ಟ್ರೀಯ ಆದಾಯ ಡಿವೈಡೆಡ್ ಬೈ ಏನ್ರಿ, ಒಟ್ಟು ಜನಸಂಖ್ಯೆ. ಒಟ್ಟು ರಾಷ್ಟ್ರೀಯ ಆದಾಯ. ಈಗ ನಿಮ್ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತಂದ್ರೆ ಇಡೀ ದೇಶದ ಏನಂತಂದ್ರೆ ಕೌಂಟ್ ಮಾಡೋದು. ಪರ್ ಕ್ಯಾಪಿಟಾ ಅಂತಂದ್ರೆ ಒಬ್ಬೊಬ್ಬರದ್ದು ಏನಂತಂದ್ರೆ ಅಳತೆ ಮಾಡೋದು. ಈ ನಿಮ್ ಪರ್ ಕ್ಯಾಪಿಟಾ ಇನ್ಕಮ್ ಎಷ್ಟು ಅಂತ ಕೇಳ್ತಾರೆ ನಿಮ್ಗೆ. ಈಗ ಏನಂತಂದ್ರೆ ಒಂದು ಮನೆಯಲ್ಲಿ ಏನಂತಂದ್ರೆ 5 ಜನ ಇರ್ತಾರೆ. ಓಕೆ, ಎಷ್ಟು ಜನ ಇರ್ತಾರೆ? 5 ಜನ ಇರ್ತಾರೆ. ಅವ್ರದ್ದು ಇನ್ಕಮ್ ಎಷ್ಟು? ಒಂದು 50,000 ಇರ್ತಾರೆ. ಇವಾಗ ಎಷ್ಟು ಸಾವಿರ? 50,000 ಇನ್ಕಮ್ ಇರ್ತದ ಅಂತ ತಿಳ್ಕೊ. ಅವಾಗ ಮತ್ತೆ ಹಿಂಗ್ ಮಾಡಿ, ಸರ್ ಈ 5 ಹೋಯ್ತ್ರಿ, ಈ 5 ಹೊಡಿತ್ರಿ, 0 ಹೊಡಿತ್ರಿ ಅಂದಿರಿ. ಮತ್ತೆ ಹಂಗೆಲ್ಲ ಕಟ್ತಾ ಹೊಡ್ಯಾಕ್ ಬರಂಗಿಲ್ಲ. ಮತ್ತೇನು ಮಾಡ್ಬೇಕು? 5 ಒಂದೇ 5 ಎಷ್ಟು ಅಂತಂದ್ರೆ 10,000 ರೂಪಾಯಿ ಏನ್ರಿ ಅವ್ರದ್ದು. ಏನಪ್ಪಾ ಅಂತಂದ್ರೆ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಕರಿತೀವಿ ಒಬ್ಬೊಬ್ಬರದು. ಓಕೆ, ಒಟ್ಟು ರಾಷ್ಟ್ರೀಯ ಆದಾಯವನ್ನು ಏನು ಮಾಡಬೇಕು? ಒಟ್ಟು ಜನಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೇಕ್ರಿ.
ಒಟ್ಟು ರಾಷ್ಟ್ರೀಯ ಆದಾಯವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಾಕಾರ ಮಾಡಿದ ನಂತರ ಬರುವಂತ ಮೊತ್ತವನ್ನು ಏನಂತ ಕರೀತಾರೆ, ತಲಾ ಆದಾಯ ಅಂತ ಹೇಳಿ ಕರೀತಾರೆ, ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳಿ ಕರೀತಾರೆ. ಇದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಬರುವುದು ಪ್ರಸ್ತುತ ಭಾರತದ ತಲಾ ಆದಾಯ ಎಷ್ಟಿದೆ ಅಂತಂದ್ರೆ 1,63,080 ಇದೆ ರೀ. ಇದು ಏನಂತಂದ್ರೆ ನಾನು ನಾಮಿನಲ್ ಅಲ್ಲ, ರಿಯಲ್ ಮೌಲ್ಯದಲ್ಲಿ ವ್ಯಾಲ್ಯೂ ಅಲ್ಲಿ ಹೇಳ್ತಿದ್ದೀನಿ. ನಾವು ಏನಂತಂದ್ರೆ GDP ರಾಷ್ಟ್ರೀಯ ಆದಾಯ ಅಳತೆ ಮಾಡ್ಬೇಕಂತಂದ್ರೆ ಪ್ರೆಸೆಂಟ್ ಇಯರ್ ಮತ್ತು ಬೇಸ್ ಇಯರ್ ಅಲ್ಲಿ ಕೌಂಟ್ ಮಾಡ್ತೀವಿ. ಈಗ ನಾನು ಬೇಸ್ ಇಯರ್ ಅಲ್ಲಿ ಮಾತಾಡ್ತಿದ್ದೀನಿ, ಇದನ್ನು ಬೇಸ್ ಇಯರ್. ಓಕೆ, ನಾನು ಹೇಳ್ತೀನಿ ಯಾವ ತರ ಬೇಸ್ ಇಯರ್, ಯಾವ ತರ ಪ್ರೆಸೆಂಟ್ ಇಯರ್ ಅಂತೇಳಿ ನಾನು ಹೇಳ್ತೀನಿ ಮುಂದೆ. ಆಲ್ರೆಡಿ ನಿಮಗೆ ಏನಂದ್ರೆ ಹಣದುಬ್ಬರ ಹೇಳುವಾಗ ಅಂದ್ರೆ ಒಂದು ಪೆನ್ನಿನ ಎಕ್ಸಾಂಪಲ್ ಹೇಳೋದ್ರ ಮೂಲಕ ಪ್ರೆಸೆಂಟ್ ಇಯರ್ ಅಂತಂದ್ರೆ ಏನು, ಬೇಸ್ ಇಯರ್ ಅಂತಂದ್ರೆ ಏನು ಅಂತೇಳಿ ಅಲ್ಲಿ ಹೇಳಿದೆ ನಾನು ನಿಮಗೆ, ರೈಟ್. ನೆಕ್ಸ್ಟ್ ಕರ್ನಾಟಕದ ತಲಾ ಆದಾಯ ಎಷ್ಟಿದೆ ರೀ ಪ್ರಸ್ತುತ? ಕರ್ನಾಟಕದ ತಲಾ ಆದಾಯ ನೋಡಿದಾಗ 2,49,947. ಓಕೆ, 2,49,947 ಏನಂತಂದ್ರೆ ರುಪೀಸ್ ಪರ್ ಕ್ಯಾಪಿಟಲ್ ಇನ್ಕಮ್ ಪ್ರೆಸೆಂಟ್ ಕರ್ನಾಟಕದ ಇದೆ ಅಂತೇಳಿ ಹೇಳ್ಬಹುದು. ಕರ್ನಾಟಕದ ಪ್ರಸ್ತುತ ತಲಾ ಆದಾಯ, ನೋಡ್ರಿ. ನೆಕ್ಸ್ಟ್ ಅತಿ ಹೆಚ್ಚು ತಲಾ ಆದಾಯ ಎಲ್ಲಿದೆ? ಓಕೆ, ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಎಲ್ಲಿದೆ ರೀ? ಓಕೆ, ಇದು ಏನಂತಂದ್ರೆ ನೀವು ಒಂದ್ಸಲ ನೋಡ್ಕೊಡ್ರಿ, ಇದು ಡಾಟಾಸ್ ಏನಂತಂದ್ರೆ ಕರೆಕ್ಟ್ ಐತಿ, ನಾ ಹೇಳಿದ ಕರೆಕ್ಟ್ ಅಲ್ಲ ಇದು. ಇದು ಏನಂತಂದ್ರ ಒಂದ್ಸಲ ಇನ್ನೊಮ್ಮೆ ಏನ್ ಮಾಡ್ರಿ, ನೀವು ಪ್ರಪಂಚದ ಮತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚಲ್ಲಿ ಐತಿ, ಅತಿ ಕಡಿಮೆ ಐತಿ, ನೀವು ನೋಡ್ರಿ. ಓಕೆ, ನೆಕ್ಸ್ಟ್ ಏನಂತಂದ್ರ ಭಾರತದಲ್ಲಿ ಅತಿ ಹೆಚ್ಚು, ಇದು ಕರೆಕ್ಟ್ ನಾನು ನೋಡಿ ಇದನ್ನ ಮಾಡಿದೀನಿ. ಅದು ಪ್ರಪಂಚದಲ್ಲಿ ಏನಂತಂದ್ರ ನಾನೇನಂತಂದ್ರೆ ಇದು ನಾನು ಆಫ್ಲೈನ್ ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ ಹೇಳಿದೆ, ನೀವು ಬರ್ಕೊಂಡು ಬರ್ರಿ ಅಂತೇಳಿ. ಅವಾಗ ಅವ್ರು ಏನಂತಂದ್ರ ಸ್ವಲ್ಪ ಏನಂತಂದ್ರ ಇಲ್ಲಿ ಏನಂತಂದ್ರ ನೋಡಿ ಬರ್ದಾರ ಅವ್ರು. ಬಟ್ ಏನಂತಂದ್ರೆ ಕೆಲವೊಂದು ತಪ್ಪು ಆಗಿರ್ಬಹುದು, ಇದೇ ಫೈನಲ್ ಅಲ್ಲ. ಬಟ್ ಏನಂತಂದ್ರೆ ಇದು ಓಮನ್ ಹಂಗೇರಿ ಅಂತೇಳಿ ಇಲ್ಲ. ಓಕೆ, ದಕ್ಷಿಣ ಸುಡಾನ್ ಅಲ್ಲಿ ಕಡಿಮೆ ತಲಾ ಆದಾಯ ಇತ್ತು ಲಾಸ್ಟ್ ಇಯರ್ ನೋಡಿದಾಗ. ಒಂದ್ಸಲ ನೀವು ನೋಡ್ರಿ ಅಪ್ಪ, ಇದು ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಇದೆ. ಒಂದ್ಸಲ ಏನ್ರಿ ಇವೆರಡನ್ನು ನೀವು ಏನ್ ಮಾಡ್ಬೇಕು, ನೋಡ್ಕೊಳ್ಬೇಕು ಇವತ್ತು. ಒಂದು, ಓಕೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಪರ್ ಕ್ಯಾಪಿಟಲ್ ಕಂಟ್ರೀಸ್ ಯಾವ ಇದಾವೆ, ಲೋ ಪರ್ ಕ್ಯಾಪಿಟಲ್ ಇನ್ಕಮ್ ಕಂಟ್ರೀಸ್ ಯಾವ ಇದಾವೆ ನೋಡ್ರಿ ಒಂದ್ಸಲ. ನೆಕ್ಸ್ಟ್ ಏನಂತಂದ್ರ ಭಾರತದಲ್ಲಿ ಅತಿ ಹೆಚ್ಚು ಯಾವ್ಯಾವ ಇದೆ ರೀ ನೋಡ್ರಿ. ಭಾರತದಲ್ಲಿ ಸತತವಾಗಿ ಅತಿ ಹೆಚ್ಚು ಟಾಪ್ ಅಲ್ಲಿ ಇರೋದು ಯಾವ್ದಂದ್ರೆ ಗೋವಾ. ಭಾರತದಲ್ಲಿ ಗೋವಾ ಇದೆ ರೀ. ಓಕೆ, ಅತಿ ಹೆಚ್ಚು ತಲಾ ಆದಾಯ ಭಾರತದಲ್ಲಿ ಎಲ್ಲಿದೆ? ಗೋವಾ. ನೆಕ್ಸ್ಟ್ ಎರಡನೇದು ಇದೆ ರೀ ಸಿಕ್ಕಿಂ ಇದೆ ರೀ. ಮೂರನೇದು ದೆಹಲಿ, ನಾಲ್ಕನೇದು ಚಂಡೀಗಢ, ಐದನೇದು ಹರಿಯಾಣ. ಟಾಪ್ ಏನಂದ್ರೆ 5 ಪರ್ ಕ್ಯಾಪಿಟಲ್ ಇನ್ಕಮ್ ಅನ್ನು ಹೊಂದಿರುವಂತ ಸ್ಟೇಟ್ ರೀ ನಮ್ಮ ಇಂಡಿಯಾ ಒಳಗ. ಗೋವಾ, ಸಿಕ್ಕಿಂ, ದೆಹಲಿ, ಚಂಡೀಗಢ, ಹರಿಯಾಣ. ಓಕೆ, ಕೆಲವೊಂದು ಏನಂದ್ರೆ ಕೇಂದ್ರಾಡಳಿತ ಪ್ರದೇಶಗಳು ಕೂಡ ಬಂದಾವ ಇದ್ರೊಳಗೆ. ರಾಜ್ಯ ಒಳಗೆ ಬಂದ್ರೆ ಮತ್ತೆ ಹರಿಯಾಣ 3rd ಪ್ಲೇಸಿಗೆ ಬರುತ್ತೆ. ಓಕೆ, ಬರೀ ರಾಜ್ಯ ಅಷ್ಟೇ ಕೌಂಟ್ ಮಾಡಿದ್ರೆ ನಮ್ಮ ಕರ್ನಾಟಕ 6ನೇ ಪ್ಲೇಸ್ ಅಲ್ಲಿ ಬರುತ್ತೆ. ಸ್ಟೇಟ್ ಅಷ್ಟೇ, ಯೂನಿಯನ್ ಟೆರಿಟರಿ ಕೌಂಟ್ ಮಾಡಲಿಲ್ಲ ಅಂದ್ರೆ. ಯೂನಿಯನ್ ಟೆರಿಟರಿ ಕೌಂಟ್ಸ್ ಮಾಡಿದ್ರೆ ಕರ್ನಾಟಕ ಏನಂತಂದ್ರೆ 8ನೇ ಪ್ಲೇಸಿಗೆ ಬರುತ್ತೆ ನೋಡ್ರಿ ನೀವು, ಸರಿನಾ? ಇನ್ನು ಅತಿ ಕಡಿಮೆ ತಲಾ ಆದಾಯವನ್ನು ಹೊಂದಿರುವಂತ ರಾಜ್ಯಗಳು ಯಾವ್ಯಾವಪ್ಪ? ಕಡಿಮೆ ತಲಾ ಆದಾಯವನ್ನು ಹೊಂದಿರುವಂತ ರಾಜ್ಯಗಳ ಸಾಲಿನಲ್ಲಿ ಮೊದಲನೇದಿದೆ ಬಿಹಾರ. ಬಿಹಾರ ಏನಂತಂದ್ರೆ ಮೊದಲನೇ ಸ್ಥಾನದಲ್ಲಿದೆ. ಎರಡನೇದು ಏನಂತಂದ್ರೆ ಉತ್ತರ ಪ್ರದೇಶ್, ಮೂರನೇದು ಜಾರ್ಖಂಡ್, ನಾಲ್ಕನೇದು ಮಣಿಪುರ್, ಐದನೇದು ಏನಂದ್ರೆ ಮಣಿಪುರ. ಇದು ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಹೇಳ್ತಿದ್ದೀನಿ ನಾನು. ಇದು ಯಾವುದು? ಡಿಸೆಂಡಿಂಗ್ ಆರ್ಡರ್. ಇದು ಕೂಡ ಏನಂತಂದ್ರೆ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬಿಹಾರ್ ಕಡಿಮೆ ಜಾಸ್ತಿ ಆಗ್ಬೋದು. ಇದು ಡಿಸೆಂಡಿಂಗ್ ಆರ್ಡರ್ ಅಂತಂದ್ರೆ ಇದು ಅವರೋಹಣ ಮತ್ತು ಆರೋಹಣ ಕ್ರಮ ಅಂತ ಕರೀತಾರೆ. ಅಸೆಂಡಿಂಗ್ ಡಿಸೆಂಡಿಂಗ್ ಅಂತ ಗೊತ್ತಿರ್ಬೇಕು ನೋಡಪ್ಪ. ಅಸೆಂಡಿಂಗ್ ಅಂದ್ರೆ ಚಿಕ್ಕದಿದ್ದು ದೊಡ್ಡದು ಹಾಕೋತ ಹೋಗೋದು. ಡಿಸೆಂಡಿಂಗ್ ಅಂತಂದ್ರೆ ದೊಡ್ಡದಿದ್ದು ಏನಾಗೋದು, ಸಣ್ಣ ಆಗೋದು. ನಿಮ್ಗೆ ಅಸೆಂಡಿಂಗ್ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಕೇಳ್ತಾರ. ಆರೋಹಣ, ಅವರೋಹಣ. ಆರೋಹಣ ಅಂದ್ರೆ ಕಡಿಮೆ ಇದ್ದಿದ್ದು ಹೆಚ್ಚಾಗೋದು, ಅವರೋಹಣ ಅಂತಂದ್ರೆ ಹೆಚ್ಚಿದ್ದು ಕಡಿಮೆ ಆಗೋದು. ಇಷ್ಟು ಗೊತ್ತಿರ್ಬೇಕು, ರೈಟ್? ನೆಕ್ಸ್ಟ್ ಬರೋದು ಕರ್ನಾಟಕದಲ್ಲಿ ಅತಿ ಹೆಚ್ಚು. ನೋಡ್ರಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಅದಾವ ನೋಡ್ರಿ, ಕರೆಕ್ಟ್ ಆಗಿ ನೋಡ್ಕೊಳ್ರಿ. ರಾಷ್ಟ್ರೀಯ ಆದಾಯ, ಓಕೆ, ನೋಡೋಣ. ಇದು ನಿಮ್ಗೆ ಹೇಳ್ತೀನಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಅದಾವಪ್ಪ. ಓಕೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಎಲ್ಲೆಲ್ಲಿ ಅದಾವ ತಲಾ ಆದಾಯ ನೋಡ್ರಿ ಈಗ. ಓಕೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ತಲಾ ಆದಾಯವನ್ನು ಹೊಂದಿರುವಂತ ಜಿಲ್ಲೆಗಳು ಎಲ್ಲೆಲ್ಲಿ ಇದಾವಪ್ಪ? ಕರ್ನಾಟಕದಲ್ಲಿ ಅತಿ ಹೆಚ್ಚು ತಲಾ ಆದಾಯ, ಅತಿ ಹೆಚ್ಚು ತಲಾ ಆದಾಯವನ್ನು ಹೊಂದಿರುವಂತ ಜಿಲ್ಲೆಗಳು, ಹೆಚ್ಚು ತಲಾ ಆದಾಯ ಹೊಂದಿದ ಜಿಲ್ಲೆಗಳು.
ಎಲ್ಲಿದೆಪ್ಪ? ಒಂದನೇದಿದೆ ಬೆಂಗಳೂರು ನಗರ, ಬೆಂಗಳೂರು ನಗರ. ಎರಡನೇದಿದೆ ರೀ ದಕ್ಷಿಣ ಕನ್ನಡ, ದಕ್ಷಿಣ ಕನ್ನಡ. ಮೂರನೇದಿದೆ ರೀ ಉಡುಪಿ, ಉಡುಪಿ. ಇನ್ನು ನಾಲ್ಕನೇದಿದೆ ರೀ ಎಲ್ಲಿ ಅಂತ ಕೇಳಿದ್ರೆ ಚಿಕ್ಕಮಗಳೂರು, ಚಿಕ್ಕಮಗಳೂರು, ಮಗಳೂರು. ಐದನೇದಿದೆ ರೀ ಶಿವಮೊಗ್ಗ, ಶಿವಮೊಗ್ಗ. ಓಕೆ, ಟಾಪ್ ಪರ್ ಕ್ಯಾಪಿಟಲ್ ಇನ್ಕಮ್ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ. ಅತಿ ಹೆಚ್ಚು ತಲಾ ಆದಾಯವನ್ನು ಹೊಂದಿರುವಂತಹ ಜಿಲ್ಲೆಗಳಿವು ಬೆಂಗಳೂರು ನಗರ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ. ಇನ್ನು ಅತಿ ಕಡಿಮೆ ಎಲ್ಲೆಲ್ಲಿದೆ ರೀ? ಅತಿ ಕಡಿಮೆ ತಲಾ ಆದಾಯವನ್ನು ಹೊಂದಿರುವಂತಹ ಜಿಲ್ಲೆಗಳು. ಓಕೆ, ಅತಿ ಕಡಿಮೆ ಎಲ್ಲೆಲ್ಲಿದಾವ್ರಿ ನಮ್ಮಲ್ಲಿ? ಅತಿ ಕಡಿಮೆ, ಅತಿ ಕಡಿಮೆ ತಲಾದಾಯ, ಕಡಿಮೆ, ಅತಿ ಕಡಿಮೆ ಅಂತಂದ್ರ ಮತ್ ನಮ್ ಕೇಕೆದೇ ಬರ್ಬೇಕು. ಕೇಕೆ ಅಂತಂದ್ರ ಕಿಕ್ಕು ಕುಕ್ಕು ಅಲ್ಲ, ಮತ್ತ ಕಲ್ಯಾಣ ಕರ್ನಾಟಕ. ಒಂದೇತಿ ಏನಂತಂದ್ರ ಯಾದಗಿರಿ, ಯಾದಗಿರಿ. ಎರಡನೇದು ಕಲಬುರ್ಗಿ, ಕಲಬುರ್ಗಿ. ಮೂರನೇದು ನಮ್ ಬೀದರ, ಬೀದರ. ನಾಲ್ಕನೇದು ಬೀದರ್ ಆದ ನಂತರ ಕೊಪ್ಪಳ, ಕೊಪ್ಪಳ, ಕೊಪ್ಪಳ. ಐದನೇದು ಕೊಪ್ಪಳ ಆದ ನಂತರ ಐದನೇದು ವಿಜಯಪುರ, ವಿಜಯಪುರ. ಓಕೆ, ಇವೇನಂತಂದ್ರೆ ಕಡಿಮೆ ತಲಾ ಆದಾಯವನ್ನು ಹೊಂದಿರುವಂತ ಜಿಲ್ಲೆಗಳು ಕರ್ನಾಟಕದಲ್ಲಿ. ಓಕೆ, ಇಷ್ಟೇನಂತಂದ್ರೆ ಗೊತ್ತಿರಬೇಕು, ಹೆಚ್ಚು ತಲಾ ಆದಾಯ ಮತ್ತು ಕಡಿಮೆ ತಲಾ ಆದಾಯ. ಓಕೆ, ಒಟ್ಟು ಜನಸಂಖ್ಯೆಯನ್ನು ಏನು ಮಾಡಬೇಕು? ಒಟ್ಟು ರಾಷ್ಟ್ರೀಯ ಆದಾಯವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಾಕಾರ ಮಾಡಬೇಕು. ಭಾಗಾಕಾರ ಮಾಡಿದ ನಂತರ ಬರುವಂತ ಮೊತ್ತವನ್ನು ಏನಂತ ಕರೀತಾರೆ? ತಲಾ ಆದಾಯ ಅಂತೇಳಿ ಕರೀತಾರೆ. ಪರ್ ಕ್ಯಾಪಿಟಾ ಇನ್ಕಮ್ ಅಂತೇಳಿ ಕರೀತಾರೆ. ತಲಾ ಆದಾಯನ ಅಳತೆ ಮಾಡ್ಬೇಕಂತಂದ್ರ ಮೂಲ ವರ್ಷ ಮತ್ತು ಪ್ರಸ್ತುತ ವರ್ಷದಲ್ಲಿ ಅಳತೆ ಮಾಡ್ತಾರೆ. ಮೂಲ ವರ್ಷ ಯಾವುದಿದೆ ರೀ ಪ್ರೆಸೆಂಟ್ ಅಂತ ಕೇಳಿದ್ರೆ 2011-12 ಏನಂತಂದ್ರ ಮೂಲ ವರ್ಷ ಇರೋದನ್ನ ನಾವು ನೋಡ್ತೀವಿ. ರೈಟ್. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಬರೋದು ನಿಮಗೆ ಏನ್ರಪ್ಪ ಅಂತ ಕೇಳಿದ್ರೆ ತಲಾ ಆದಾಯ ಆದ ನಂತರ ರಾಷ್ಟ್ರೀಯ ಆದಾಯದ ಏನಂತಂದ್ರೆ ಪರಿಕಲ್ಪನೆಗಳು, ಕಾನ್ಸೆಪ್ಟ್ಸ್ ಆಫ್ ನ್ಯಾಷನಲ್ ಇನ್ಕಮ್ ಅಂತ ಕರಿತೀವಿ. ಹಾಗಾದ್ರೆ ಕಾನ್ಸೆಪ್ಟ್ಸ್ ಆಫ್ ನ್ಯಾಷನಲ್ ಇನ್ಕಮ್ ನೋಡಿದಾಗ ಇಂಪಾರ್ಟೆಂಟ್ ಆಗ್ತದೆ. ನಾಲ್ಕು ಕಾನ್ಸೆಪ್ಟ್ ತಿಳ್ಕೊಳ್ತೀರಿ ನಿಮ್ಗೆ. ಏನೇನ್ ಕಾನ್ಸೆಪ್ಟ್ ತಿಳ್ಕೊಳ್ತೀರಿ ಅಂತಂದ್ರ ರಾಷ್ಟ್ರೀಯ ಆದಾಯದ ಪರಿಕಲ್ಪನೆ, ಕಾನ್ಸೆಪ್ಟ್ಸ್ ಆಫ್ ನ್ಯಾಷನಲ್ ಇನ್ಕಮ್ ಅಂತೇಳಿ ಕರಿತೀವಿ. ಕಾನ್ಸೆಪ್ಟ್ಸ್ ಆಫ್ ನ್ಯಾಷನಲ್ ಇನ್ಕಮ್ ಅಂತಂದ್ರೆ ಏನ್ರಿಯಪ್ಪ? ಯಾವ್ದಕ್ಕಂತ ಕರೀತಾರೆ ನೋಡ್ರಿ, ಗೊತ್ತಿರ್ಬೇಕು ನಿಮ್ಗೆ. ರಾಷ್ಟ್ರೀಯ ಆದಾಯದ ಪರಿಕಲ್ಪನೆ ಇದರೊಳಗ GDP, NDP, GDP, NDP, GNP ಅಂಡ್ NNP ನಾಲ್ಕು ಕಾನ್ಸೆಪ್ಟ್ ಬರ್ತಾವ್ರಿ. ನಾಲ್ಕು ಏನಂತಂದ್ರೆ ಬೆಂಕಿ ಕಾನ್ಸೆಪ್ಟ್, ನಾಲ್ಕು ಏನಂತಂದ್ರೆ ಇಂಪಾರ್ಟೆಂಟ್ ಆಗಿರುವಂತದ್ದು ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಗಳು. ಓಕೆ, ಕಾನ್ಸೆಪ್ಟ್ಸ್ ಆಫ್ ನ್ಯಾಷನಲ್ ಇನ್ಕಮ್. ಅದರೊಳಗ GDP ಏನ್ರಿ? GDP ಒಟ್ಟು ದೇಶೀಯ ಉತ್ಪನ್ನ. ಓಕೆ, ಅದನ್ನ ಏನಂತ ಕರಿತೀವಿ? GDP ಫುಲ್ ಫಾರ್ಮ್ ಕೇಳ್ತಾರೋ ನಿಮ್ಗ? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಓಕೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಇದಕ್ಕೆ ಒಂದು ಸೂತ್ರ ಇದೆ ರೀ, ಫಾರ್ಮುಲಾ ಇದೆ ರೀ. ಅದ ಸೂತ್ರ ಏನಪ್ಪಾ ಅಂತ ಕೇಳಿದ್ರ GDP is equal to NDP plus DC. GDP is equal to NDP plus DC ಅಂತೇಳಿ ಕರಿತೀವಿ. DC ಅಂತಂದ್ರೆ ಏನಪ್ಪಾ ಅಂತ ಕೇಳಿದ್ರ ಡೆಪ್ರಿಸಿಯೇಷನ್ ಕಾಸ್ಟ್ ಅಂತ ಕರೀತಾರೆ. ಡೆಪ್ರಿಸಿಯೇಷನ್ ಕಾಸ್ಟ್ ಅಂತ ಕರಿತೀವಿ. ಸವಕಳಿ ವೆಚ್ಚ ಅಂತ ಕರಿತೀವಿ. ಯಾವ ವೆಚ್ಚ? ಸವಕಳಿ ವೆಚ್ಚ ಅಂತ ಕರಿತೀವಿ. ಸವಕಳಿ ವೆಚ್ಚ. ಸವಕಳಿ ವೆಚ್ಚ ಅಂತಂದ್ರೆ ಏನ್ರಿ ಅಪ್ಪ ಅಂತ ಕೇಳಿದ್ರ ರಿಪೇರಿ ಮತ್ತು ಮೇಂಟೆನೆನ್ಸ್ ಗಳ ಮೇಲೆ ಮಾಡುವ ಎಕ್ಸ್ಪೆಂಡಿಚರ್. ಓಕೆ, ರಿಪೇರಿ ಮತ್ತು ಮೇಂಟೆನೆನ್ಸ್. ಹಂಗಂದ್ರೆ ಏನಂತ ಹೇಳಿ ಹೇಳ್ತೀನಿ ನಿಮಗೆ. ರಿಪೇರಿ ಮತ್ತು ಮೇಂಟೆನೆನ್ಸ್ ನೋಡ್ರಿ. GDP ಸೂತ್ರ ಗೊತ್ತಾಯ್ತು. GDP ಅಂದ್ರೆ ಒಟ್ಟು ದೇಶೀಯ ಉತ್ಪನ್ನ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಓಕೆ, ಆತರ ಬುಕ್ ಒಳಗೆ ಉದ್ದಕ್ಕೆ ಇಷ್ಟು ಅಷ್ಟು ಕೊಟ್ಟಿರ್ತಾರೆ, ಬೇಡ ಸಿಂಪಲ್ ಆಗಿ ತಿಳ್ಕೊಳ್ರಿ, ಬಹಳ ಈಸಿ ಅದ ರೀ. GDP ಅಂತಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಯಾವುದೇ ಒಂದು ದೇಶದ ಭೌಗೋಳಿಕ ಗಡಿರೇಖೆ ಒಳಗಡೆ, ಯಾವುದೇ ಒಂದು ದೇಶದ, ಓಕೆ ಇದು ನಮ್ಮ ದೇಶ ಅಂತ ತಿಳ್ಕೊಳ್ರಿ, ಇದು ಅಖಂಡ ತಡ್ರಿ ಸಣ್ಣದ ಭಾರತ ತಗೊಳ್ಳಿ. ಯಾವುದೇ ಒಂದು ದೇಶದ ಭೌಗೋಳಿಕ ಗಡಿರೇಖೆಯ ಒಳಗಡೆ ಉತ್ಪಾದಿಸಲ್ಪಡುವಂತ ವಸ್ತುಗಳ
ಯಾವುದೇ ಒಂದು ದೇಶದ ಭೌಗೋಳಿಕ ಗಡಿರೇಖೆಯ ಒಳಗಡೆ ಉತ್ಪಾದಿಸಲ್ಪಡುವಂಥ ವಸ್ತುಗಳ ಯಾವುದರ ಮೇಲೆ ಅಂತ ಕೇಳಿದ್ರ ಉತ್ಪಾದನೆಯ ಮೇಲೆ. ಇದು ಏನಂತಂದ್ರ ಅಖಂಡ ಭಾರತ ರೀ. ಇದು ಮೊನ್ನೆ ರಾಜ್ಯಸಭೆ ಟಿವಿ ಒಳಗೆ ಹಿಂಗೆ ಬಂದಿತ್ತು ಅಖಂಡ ಭಾರತ ಇದು. ಓಕೆ ನೋಡ್ರಿ, ಇದು ನಮ್ಮ ಜಿಯೋಗ್ರಾಫಿಕಲ್ ಏರಿಯಾ ರೀ. ನಮ್ಮ ಭೌಗೋಳಿಕ ಗಡಿರೇಖೆಯ ಒಳಗಡೆ ಉತ್ಪಾದಿಸಲ್ಪಡುವ ಯಾವುದೇ ಒಂದು ದೇಶದ ಭೌಗೋಳಿಕ ಗಡಿರೇಖೆಯ ಒಳಗಡೆ ಉತ್ಪಾದಿಸಲ್ಪಡುವಂತ ವಸ್ತುಗಳ ಉತ್ಪಾದನೆ ಮೇಲೆ ವಿಧಿಸುವಂತ ತೆರಿಗೆ ಆದ್ರೆ ಅದು ಕೇಂದ್ರ ಅಬಕಾರಿ ಸುಂಕ ಆಗ್ತದ. ಇಲ್ಲಿ ತೆರಿಗೆ ಬಗ್ಗೆ ಮಾತಾಡಂಗಿಲ್ಲ ನಾವು. ಇಲ್ಲಿ ಮಾತಾಡ್ಬೇಕಂತಂದ್ರೆ ವಸ್ತುಗಳು, ಯಾವುದೇ ಒಂದು ದೇಶದ ಭೌಗೋಳಿಕ ಗಡಿರೇಖೆ ಒಳಗಡೆ ಉತ್ಪಾದಿಸಲ್ಪಡಿರುವ ವಸ್ತುಗಳ ಉತ್ಪಾದನೆ ಒಟ್ಟು ಮಾರುಕಟ್ಟೆ ಹಣ ರೂಪದ ಮೌಲ್ಯವನ್ನು ಏನಂತ ಕರೀತಾರೆ? GDP. ಓಕೆ, ಒಂದು ದೇಶದ ಗಡಿ ರೇಖೆಯ ಒಳಗಡೆ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆ ಆಗಿರುವ ಸರಕು ಮತ್ತು ಸೇವೆಗಳ ಅಂತಿಮ ಮಾರುಕಟ್ಟೆಯ ಹಣ ರೂಪದ ಮೌಲ್ಯವನ್ನು ಏನಂತ ಕರೀತಾರೆ? GDP. ಈಗ ನೋಡ್ರಿ, ಈಗ ಭಾರತದ ಒಳಗೆ ಏನಂತಂದ್ರೆ ಟಾಟಾ ಕಂಪನಿ ಅಂತೇಳಿ ಇದೆ. ಅದು ಟಾಟಾ ಕಂಪನಿ ಎಷ್ಟು ಅಂತಂದ್ರೆ 1,000 ಕೋಟಿ ಉತ್ಪಾದನೆ ಮಾಡತ್ತದ. ಎಷ್ಟು ಕೋಟಿ? 1,000 ಕೋಟಿ ಉತ್ಪಾದನೆ ಮಾಡತ್ತಿದೆ. ಯಾವುದು? ಟಾಟಾ ಕಂಪನಿ. ಇನ್ನ ನಮ್ಮ ಭಾರತದಲ್ಲಿ ರಿಲಯನ್ಸ್ ಕಂಪನಿ ಅಂತೇಳಿ ಇದೆ ರೀ. ರಿಲಯನ್ಸ್ ಕಂಪನಿ ಅಂತೇಳಿ ಇದೆ. ಆ ರಿಲಯನ್ಸ್ ಕಂಪನಿ ಒಂದು ಏನಂತಂದ್ರ ಅದು ಒಂದು 1,200 ಕೋಟಿ ಉತ್ಪಾದನೆ ಮಾಡತ್ತೈತಿ. ಎಷ್ಟು ಕೋಟಿ? 1,200 ಕೋಟಿ. 1,200 ಕೋಟಿ ಏನಂತಂದ್ರೆ ಉತ್ಪಾದನೆ ಮಾಡತ್ತೈತಿ. ನೆಕ್ಸ್ಟ್ ಏನಂತಂದ್ರೆ ಅದಾದ ನಂತರ ನೆಕ್ಸ್ಟ್ ಉತ್ಪಾದನೆ ಮಾಡತ್ತಿದ್ ಯಾವುದು? ಒಂದೇದು ಯಾವ್ದಿದೆ ರೀ? ರಿಲಯನ್ಸ್ ಟಾಟಾ ಕಂಪನಿ, ರಿಲಯನ್ಸ್ ಕಂಪನಿ. ಇನ್ನು ನಮ್ಮ ದೇಶದೊಳಗೆ ಏನಂತಂದ್ರೆ ಆಪಲ್ ಕಂಪನಿ ಅಂತ ಹೇಳಿದ್ದಾರೆ. ಯಾವುದು? ಆಪಲ್ ಕಂಪನಿ. ಆಪಲ್ ಕಂಪನಿ ಯಾವ ದೇಶದ? ವಿದೇಶಿ ಕಂಪನಿ. ಇದು ಒಂದು ಏನಂತಂದ್ರೆ 800 ಕೋಟಿ ಉತ್ಪಾದನೆ ಮಾಡತ್ತೈತಿ. ಎಷ್ಟು? 800 ಕೋಟಿ ಉತ್ಪಾದನೆ ಮಾಡತ್ತಿದೆ ಆಪಲ್. ನೆಕ್ಸ್ಟ್ ಏನಂದ್ರೆ ಅದೇ ತರ ಏನಂತಂದ್ರ ಬೇರೆ ದೇಶದ ಕಂಪನಿಗಳ ಇನ್ನೊಂದು ಯಾವುದು ಅಂತ ಕೇಳಿದ್ರ ಆಪಲ್ ಆದ ನಂತರ ಏನಂತಂದ್ರ ಇನ್ನು ಡೆಲ್ ಕಂಪನಿ ಆಗಿರ್ಬೋದು. ಡೆಲ್ ಬೇಡ, ವಿಲ್ಲಿ ಕಂಪನಿ ಅಂತ ತಗೊಳ್ಳೋಣ. ವಿಲ್ಲಿ ಕಂಪನಿ. ಯಾವ ಕಂಪನಿ? ವಿಲ್ಲಿ ಕಂಪನಿ. ವಿಲ್ಲಿ ಕಂಪನಿ. ಇದು ಒಂದು ಏನಂತಂದ್ರ 600 ಕೋಟಿ ಉತ್ಪಾದನೆ ಮಾಡತೈತಿ. ಓಕೆ, ಭಾರತೀಯರು. ಮತ್ತೆ ಇಲ್ಲಿ ಏನಂತಂದ್ರೆ ನಮ್ಮ ಇಂಡಿಯಾ ಒಳಗೆ ಇನ್ನೊಂದು ಸನಿ ಕಂಪನಿ ಅಂತ ಹೇಳಿದಿರಿ. ಇದು ಬಹಳ ಫೇಮಸ್ ಕಂಪನಿ. ಇದು ಒಂದು ಏನಂತಂದ್ರೆ 2,000 ಕೋಟಿ ಉತ್ಪಾದನೆ ಮಾಡತೈತಿ. ಎಷ್ಟು ಕೋಟಿ? 2,000 ಕೋಟಿ. ಇವೆಲ್ಲವೂ ಕೂಡ ಏನಂತಂದ್ರೆ ನಮ್ಮ ದೇಶದ ಭೌಗೋಳಿಕ ಗಡಿರೇಖೆ ಒಳಗಡೆ ಉತ್ಪಾದನೆ ಆಗತ್ತದ್ರಿ. ಇನ್ನು ನೋಡ್ರಿ, ಭಾರತೀಯರು GDP ಅಂದ್ರೆ ಏನ್ ತಿಳ್ಕೊಳ್ಬೇಕು? ಭಾರತೀಯರು ಭಾರತದಲ್ಲಿ ಮತ್ತು ವಿದೇಶಿಯರು ಭಾರತದಲ್ಲಿ. ಓಕೆ, ಭಾರತೀಯರು ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಬೇಕು, ವಿದೇಶಿಯರು ಕೂಡ ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಬೇಕು. ಅದನ್ನ ಏನಂತ ಕರೀತಾರೆ? GDP, ಒಟ್ಟು ಮಾರುಕಟ್ಟೆ ಹಣ ರೂಪದ ಮೌಲ್ಯವನ್ನು GDP ಅಂತ ಕರೀತಾರೆ. ಬಟ್ ಇದು ನಮ್ಮ ದೇಶದ ನೈಜ ಬೆಳವಣಿಗೆ ಅಲ್ಲ. ಬೇರೆ ದೇಶದವ್ರು ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಹೂಡಿಕೆಯನ್ನು ಮಾಡಬಹುದು, ಉತ್ಪಾದನೆ ಮಾಡಬಹುದು. ಉತ್ಪಾದನೆ ಮಾಡಿದ ನಂತರ ಅವ್ರ ಟ್ಯಾಕ್ಸ್ ಅನ್ನು ಎಷ್ಟು ಕಟ್ಟಬೇಕಲ್ಲ ಟ್ಯಾಕ್ಸ್ ಕಟ್ತಾರೆ. ಬಂದಿರುವಂತ ಪ್ರಾಫಿಟ್ ಅನ್ನು ಏನ್ ಮಾಡ್ತಾರೋ ತಗೊಂಡು ಹೋಗ್ತಿರ್ತಾರೆ. ನೋಡ್ರಿ, ಈಗ ಇಷ್ಟು ಕಂಪ್ನಿಗಳಾದವ್ರಿ. ಈಗ ಯಾವ ಕಂಪ್ನಿಗಳಾದವ್ರಿ ಇಲ್ಲಿ ಅಂತ ಕೇಳಿದ್ರ, ಈಗ ಟಾಟಾ ಕಂಪ್ನಿ ಎಷ್ಟು? 1,000 ಕೋಟಿ. ಟಾಟಾ ಕಂಪ್ನಿ ಎಷ್ಟು? 1,000 ಕೋಟಿ. ರಿಲಯನ್ಸ್ ಕಂಪ್ನಿ ಎಷ್ಟು? 1,200 ಕೋಟಿ. ನೆಕ್ಸ್ಟ್ ಆಪಲ್ ಕಂಪ್ನಿ ಎಷ್ಟು? 800 ಕೋಟಿ. ನೆಕ್ಸ್ಟ್ ಏನಂತಂದ್ರ ಈ ವಿಲ್ಲಿ ಕಂಪ್ನಿ ಎಷ್ಟು? 600 ಕೋಟಿ. ಸನಿ ಕಂಪ್ನಿ ಎಷ್ಟು? ಟಾಪ್ ಅಲ್ಲಿ ಹೋಗ್ಬೇಕಿದು. ಸನಿ ಕಂಪ್ನಿ ಎಷ್ಟು? 2,000 ಕೋಟಿ. ಓಕೆ, 2 3 ಎಷ್ಟು? 3,000. ನೆಕ್ಸ್ಟ್ 4,000. ಓಕೆ, 4,000. 5,000. 5,600 ಕೋಟಿ. 5,600 ಕೋಟಿ ಏನ್ರಿ ಇದು? 5,600 ಕೋಟಿ. ಇದು ನಮ್ಮ ದೇಶದ ಒಟ್ಟು ಏನ್ರಿ ಇದು ಅಂತ ಹೇಳಿದ್ರೆ GDP ಅಂತ ಕರೀತಾರೆ, ಒಟ್ಟು ದೇಶೀಯ. ಬಟ್ ಇಲ್ಲಿ ಸವಕಳಿ ವೆಚ್ಚ ಮೈನಸ್ ಮಾಡಂಗಿಲ್ಲ. ಸವಕಳಿ ವೆಚ್ಚ ಅಂತಂದ್ರೆ ಡೆಪ್ರಿಸಿಯೇಷನ್ ಕಾಸ್ಟ್ ಅನ್ನು ಏನು ಮಾಡಂಗಿಲ್ಲ, ಇಲ್ಲಿ ಮೈನಸ್ ಮಾಡಂಗಿಲ್ಲ. ಸವಕಳಿ ವೆಚ್ಚವನ್ನು ಮೈನಸ್ ಮಾಡಬಾರದು. ಓಕೆ, ಇಲ್ಲಿ ಪ್ಲಸ್ ಮಾಡಬೇಕು. ರಿಪೇರಿ ಮೇಂಟೆನೆನ್ಸ್ ಗಳ ಚಾರ್ಜ್ ಅಲ್ಲಿ ಏನು ಮಾಡಂಗಿಲ್ಲ, ಇಲ್ಲಿ ಮೈನಸ್ ಮಾಡಬಾರದು. ಓಕೆ, ನೆಕ್ಸ್ಟ್ ಏನಂತಂದ್ರ 2021-22 ಆರ್ಥಿಕ ವರ್ಷದಲ್ಲಿ ಭಾರತದ GDP ಬೆಳವಣಿಗೆ. 2021-22 ಇಂಡಿಯನ್ GDP ಗ್ರೋತ್ ರೇಟ್. ಇಂಡಿಯನ್ GDP ಗ್ರೋತ್ ರೇಟ್ ಏನಿದೆ ರೀ ನಮ್ಮ GDP ಗ್ರೋತ್ ರೇಟ್? ನೋಡ್ರಿ,
ನಾವೇನಂತಂದ್ರೆ Q1, Q2, Q3 ಅಂತೇಳಿ Q4 ಅಂತೇಳಿ ಯೋಚನೆ ಮಾಡಿ. Q1, Q2, Q3 ಅಂತೇಳಿ ಕೌಂಟ್ ಮಾಡ್ತಾರೆ ಅದನ್ನ. Q1, Q2, Q3, Q4 ಅಂತೇಳಿ ಕೌಂಟ್ ಮಾಡ್ತೀವಿ. ಈ Q1 ಒಳಗೆ ಏಪ್ರಿಲ್, ಮೇ, ಜೂನ್ ಅಂತ ತಗೊಳ್ತಾರೆ. ಅವಾಗ ಈಗ ಏನಂತಂದ್ರೆ ಮನೆ ಯಾವ್ದು ಮ್ಯಾಗಝಿನ್ ಒಳಗೆ ನೋಡಿದೆ ನಾನು, ಇಲ್ಲಿ 20.3 ಅಂತೇಳಿ ಕೊಟ್ಟಿದ್ರು. ಇದು 20.3% GDP ಗ್ರೋತ್ ಆಗಿದೆ ಅಂತ. ಇಲ್ಲಿ ಏನಂತಂದ್ರೆ ನಾನು ಪೇಪರ್ ಒಳಗೆ ನೋಡಿದ ಪ್ರಕಾರ Q1 ಒಳಗೆ ನಾವು ಯಾವ್ಯಾವ ಮಂತ್ ಅಂತ ತಗೊಳ್ತೀವಿ ಅಂತಂದ್ರೆ ಏಪ್ರಿಲ್, ಮೇ, ಜೂನ್. ಸರ್ Q1 ಒಳಗೆ ಏಪ್ರಿಲ್, ಮೇ, ಜೂನ್ ಅನ್ನೇ ಯಾಕೆ ತಗೊಳ್ತಾರ ಅಂತಂದ್ರ, ಇದು ಏನಂತಂದ್ರ ನಮ್ ಎಕನಾಮಿಕ್ ಇಯರ್ ಸ್ಟಾರ್ಟ್ ಆಗೋದು ಯಾವಾಗ ಅಂತಂದ್ರೆ ಏಪ್ರಿಲ್ 1ಕ್ಕೆ ಸ್ಟಾರ್ಟ್ ಆಗ್ತದ್ರಿ. ನಮ್ಮ ಎಕನಾಮಿಕ್ ಇಯರ್ ಏಪ್ರಿಲ್ 1ಕ್ಕೆ ಸ್ಟಾರ್ಟ್ ಆಗೋದ್ರಿಂದ ಏನ್ ಮಾಡ್ತೀವಿ ನಾವು ಏಪ್ರಿಲ್, ಮೇ, ಜೂನ್ ಏನಂದ್ರೆ Q1 ಒಳಗೆ ತಗೊಳ್ತೀವಿ ಅಂತಂದ್ರೆ ಪ್ರತಿ 3 ತಿಂಗಳಿಗೆ ಒಂದು ಕ್ವಾರ್ಟರ್ ಅಂತೇಳಿ ಮಾಡ್ತಾರೆ. ಆ ಕ್ವಾರ್ಟರ್ ಅಲ್ಲಿ ಏನಂತಂದ್ರೆ ಎಷ್ಟು GDP ಗ್ರೋತ್ ಆಗಿದೆ. ಈಗ 20.1% ಏನಂದ್ರೆ GDP ಗ್ರೋತ್ ಆಗಿದೆ Q1 ಒಳಗೆ. ಇನ್ನ Q2 ಒಳಗೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಒಳಗೆ 8.34% ಏನಂತಂದ್ರೆ ನಮ್ GDP ಗ್ರೋತ್ ಆಗಿದೆ. ಓಕೆ, ನೆಕ್ಸ್ಟ್ ಏನಂತಂದ್ರೆ Q1 ಒಳಗೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಂತ ತಗೊಳ್ತೀವಿ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಂತೇಳಿ ತಗೊಳ್ತೀವಿ. ಓಕೆ, ಹಾಗಾದ್ರೆ ಅವಾಗ 8.34% GDP ಗ್ರೋತ್ ಆಗಿತ್ತು. ಇನ್ನು Q3 ಒಳಗೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 6.6% ಏನಂತಂದ್ರೆ GDP ಗ್ರೋತ್ ಆಗಿದೆ. ಇನ್ನ Q4 ಒಳಗೆ ಜನವರಿ, ಫೆಬ್ರವರಿ, ಮಾರ್ಚ್, ಇನ್ನು Q4 ರಿಲೀಸ್ ಆಗಿಲ್ಲ. ಆದಾಗ ಏನಂತಂದ್ರೆ ನೋಡ್ಬೇಕು. ಓಕೆ, ಈಗ ನಿಮಗೆ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ, ಸರ್ ಹೆಂಗ್ರಿ ಇದು ರೀ, ಯಾವ ತರ ಕೌಂಟ್ ಮಾಡ್ತಾರೆ ಇದು ನೋಡ್ರಿಪ್ಪ. ಈ Q1 ಒಳಗೆ ಏನಂತಂದ್ರೆ 100 ರೂಪಾಯಿ ಗ್ರೋತ್ ಆಗ್ಯದ ಅಂತ ತಿಳ್ಕೊ. Q1 ಒಳಗೆ 100 ರೂಪಾಯಿ ಗ್ರೋತ್ ಆಯ್ತು. ಈ ಕಂಪೇರ್ ಮಾಡ್ತಾರೆ, Q1 ಒಳಗೆ ಕಂಪೇರ್ ಮಾಡ್ತಾರೆ. Q2 ಒಳಗೆ ಎಷ್ಟು ಅಂತಂದ್ರ 108.34 ರೂಪಾಯಿ ಗ್ರೋತ್ ಆದ್ರ GDP ಬೆಳವಣಿಗೆ ಎಷ್ಟೈತಿ ಇಲ್ಲಿ 8.34 ರೂಪಾಯಿ. ಏನಂತಂದ್ರ ನಮ್ದು ಏನಂತಂದ್ರೆ ರೂಪಾಯಿ ಅಥವಾ ಏನಂತಂದ್ರೆ ಪರ್ಸೆಂಟೇಜ್ ಏನಾಗ್ತದೆ ಇಲ್ಲಿ GDP ಏನಾಗ್ತದೆ ಇಲ್ಲಿ ಗ್ರೋತ್ ಆಗ್ತದ. ಏನಾಗ್ತದ GDP ಗ್ರೋತ್ ಆಗ್ತದ. ಏನಾಗ್ತದ GDP ಗ್ರೋತ್ ಆಗ್ತದ ಅಂತೇಳಿ ಹೇಳ್ಬೋದು. ಎಷ್ಟು ಗ್ರೋತ್ ಆಗ್ತದ ಅಂತ ಹೇಳಿ ಕೇಳಿದ್ರ ಅಷ್ಟ ಆಗ್ತದ. ನಿಮಗೆ ಏನಂತಂದ್ರ ಗೊತ್ತಿರ್ಬೇಕು ಎಷ್ಟು ಪರ್ಸೆಂಟ್, 8.34. ಸರ್ ಈಗ ಮೈನಸ್ ಹೆಂಗ್ ನೋಡ್ತಾರೆ, ಈ 100 ರೂಪಾಯಿ ಆಗಿದೆ Q2 ಒಳಗೆ ಏನಂತಂದ್ರೆ 78 ರೂಪೀಸ್ ಆಗ್ಯದ ಅಂತ ತಿಳ್ಕೊ. ಬರೀ 78 ರೂಪೀಸ್ ಆಯ್ತಂದ್ರೆ ಇದು -22% ಏನಂತಂದ್ರೆ ನಮ್ GDP ಗ್ರೋತ್ ಆಗ್ತದ. ಎಷ್ಟು -22% ಏನಂತಂದ್ರೆ ನಿಮ್ GDP ಗ್ರೋತ್ ಆಗ್ತದ. ಮೈನಸ್ ಪ್ಲಸ್ ಅಂತ ನೀವು ಓದ್ತಿರ್ತೀರ, GDP ಮೈನಸ್ ಆಗತ್ತದ, GDP ಪ್ಲಸ್ ಆಗತ್ತದ. ಪ್ಲಸ್ ಅಂತಂದ್ರೆ ಹೆಚ್ಚಾಗೋದು. ಈ Q1 ಕಂಪೇರ್ ಮಾಡಿದ್ರೆ Q2 ಒಳಗೆ ಹೆಚ್ಚಾದ್ರೆ ಪ್ಲಸ್, ಕಡಿಮೆ ಆದ್ರೆ ಮೈನಸ್ ಅಂತೇಳಿ ತಿಳ್ಕೊಡ್ತೀವಿ. ಈ Q4 ದಿನ ರಿಲೀಸ್ ಆಗಬೇಕು. ರಿಲೀಸ್ ಆಗಿದ್ ಕೂಡಲೇ ಏನಂತಂದ್ರೆ ಇಯರ್ಲಿ ಒಂದು ಇಡೀ ಏನಂತಂದ್ರೆ 2021-22 ಇಯರ್ದು ನೋಡ್ತಾರೆ. ಈಗ 2022-23 ಬಜೆಟ್ ಭಾಷಣ ಮಾಡುವಾಗ 22-23 ಬಜೆಟ್ ಭಾಷಣ ಮಾಡುವಾಗ ನಿರ್ಮಲಾ ಸೀತಾರಾಮ್ ಅತ್ತಿ ಹೇಳಿದ್ರು. ಯಾವ ಅತ್ತಿ? ನಿರ್ಮಲಾ ಸೀತಾರಾಮ್ ಅತ್ತಿ ಅವರು ಹೇಳಿದ್ರು. ಏನಂತೇಳಿ ಹೇಳಿದ್ರು ಅಂತಂದ್ರೆ ಮುಂದಿನ ವರ್ಷ ನಮ್ಮ GDP ಎಷ್ಟು ಗ್ರೋತ್ ಆಗಬಹುದು, 9.2% GDP ಗ್ರೋತ್ ಆಗ್ತದ ಅಂತೇಳಿ ಅಂದಾಜು ಮಾಡ್ಯಾರ ಅವ್ರು. ಎಷ್ಟು? 9.2% ಏನಂದ್ರೆ ನಮ್ಮ ದೇಶದ GDP ಗ್ರೋತ್ ಆಗ್ತದ ಅಂತೇಳಿ ನಿರ್ಮಲಾ ಸೀತಾರಾಮ್ ಅವರು ಬಜೆಟ್ ಭಾಷಣದಲ್ಲಿ ಹೇಳಿದ್ರು. ಇವ್ರು ಹೇಳಿದ ಪ್ರಕಾರ ಆಗ್ತದೆ ಅಂತೇನಿಲ್ಲ. ಲಾಸ್ಟ್ ಬಜೆಟ್ ಒಳಗೆ 11.3 ಹೇಳಿದ್ರು ಅವರು. ಈ 11.3 ಹೇಳಿದ್ರು. ಆಗಿತ್ತೇನ 11.3 ಅಲ್ಲಿ ಆಗ್ತದೆ ಸೆಲೆಬ್ರೇಷನ್ ಆಗ್ತದ. ಆಗ್ಬಹುದು, ಆಗದೆ ಇರಬಹುದು. ಆಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕಂತೀನಿ ಇಲ್ಲ. ಇದು ಏನಂತಂದ್ರ 2021-22 ಎಕನಾಮಿಕ್ ಇಯರ್ GDP ಗ್ರೋತ್ ರೇಟ್ ಹೆಂಗೈತಂತ. ಇನ್ನ GDP ಅನ್ನು ಯಾವ್ಯಾವ ಸಂಸ್ಥೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಳತೆ ಮಾಡುತ್ತವೆ ನೋಡ್ರಿ. ಇಲ್ಲಿ ಪ್ರಪಂಚದಲ್ಲಿ GDP ಯನ್ನು ಅಳತೆ ಮಾಡುವ ಪ್ರಮುಖ ಸಂಸ್ಥೆಗಳು 2021-22 ಭಾರತದ GDP 2021-22 ಎಕನಾಮಿಕ್ ಇಯರ್ ಒಳಗೆ ನಮ್ಮ ಇಂಡಿಯಾದ GDP ಎಷ್ಟೆಷ್ಟಿದೆ ಅಂತೇಳಿ ಯಾವ ತರ ಹೇಳಿದಾವೆ ಒಂದೊಂದು ಸಂಸ್ಥೆಗಳು. ಓಕೆ, IMF ಹೇಳಿದೆ 9.1% ಅಂತೇಳಿ ಹೇಳಿದೆ. 2021-22 ಎಕನಾಮಿಕ್ ಇಯರ್ ಒಳಗೆ IMF ಹೇಳುತ್ತೆ 9.1% ನಮ್ಮ GDP ಗ್ರೋತ್ ಆಗ್ಬೋದು ಅಂತ. ಇನ್ನು ವಿಶ್ವ ಬ್ಯಾಂಕ್ ಹೇಳುತ್ತೆ 8.3%. ಇವೆರಡನ್ನ ಏನಂತ ಕರೀತಾರೆ? ಅವಳಿ ಸಂಸ್ಥೆಗಳು ಅಂತ ಕರೀತಾರೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅವಳಿ ಸಂಸ್ಥೆಗಳು, ಟ್ವಿನ್ಸ್ ಆರ್ಗನೈಸೇಷನ್ ಅಂತೇಳಿ ಕರೀತಾರೆ ಎರಡಕ್ಕೂ. ನೆಕ್ಸ್ಟ್ ಏನಂತಂದ್ರ ADB ಯಾವಾಗ ABD ಆಗಿತ್ತು. ADB ಇದು ಆಕ್ಚುಲಿ ಮೊನ್ನೆ ಬಿಡುಗಡೆ ಮಾಡಿದ್ವಿ. ADB ಒಂದು 8 ದಿನ ಆಗಿರ್ಬೋದು. 7.5
ADB ಅಂತಂದ್ರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು. ಯಾವ ಡೆವಲಪ್ಮೆಂಟ್ ಬ್ಯಾಂಕು? ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು. ಡೆವಲಪ್ಮೆಂಟ್ ಬ್ಯಾಂಕು, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಪ್ರಕಾರ ಎಷ್ಟಪ್ಪ ಅಂತ ಹೇಳಿದ್ರೆ 7.5% ಏನಂತಂದ್ರೆ ADB ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಪ್ರಕಾರ GDP ಗ್ರೋತ್ ಆಗಿದೆ ನಾವು ನೋಡ್ತೀವಿ. ಇನ್ನು ಮೂಡೀಸ್ ಅಂತೇಳಿ ಬರುತ್ತೆ ರೀ, ಇದು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ GDP ಅನ್ನು ಅಳತೆ ಮಾಡುವಂಥದ್ದು. ಮೂಡೀಸ್ ಪ್ರಕಾರ ಎಷ್ಟ್ರಿ ಅಪ್ಪ ಅಂತಂದ್ರೆ 9.3% ಏನಂತಂದ್ರೆ GDP ಗ್ರೋತ್ ಆಗ್ಯದ ಮೂಡೀಸ್ ಪ್ರಕಾರ. ಇನ್ನು ಫಿಟ್ಚ್ ಪ್ರಕಾರ ಎಷ್ಟ್ರಿ ಭಾರತದ ಫಿಟ್ಚ್, ಇದು ಕೂಡ ಏನಂತಂದ್ರೆ ನಿಮ್ಮ ಕ್ವಶನ್ ಕೇಳಬಹುದು, ಕೆಳಗಿನವುಗಳಲ್ಲಿ ಯಾವುದು GDP ಅನ್ನು ಅಳತೆ ಮಾಡುವ ಸಂಸ್ಥೆ ಅಲ್ಲ, ಯಾವುದು ಆಗಿದೆ ಯಾವುದು ಆಗಿಲ್ಲ ಅಂತೇಳಿ ಕೇಳಬಹುದು. ಮತ್ತೆ ಯಾವುದಾಗಿತ್ತು? ಫಿಟ್ಚ್. ಇದು ಎಷ್ಟು ಹೇಳಿದೆ ಅಂತಂದ್ರೆ 8.7% GDP ಗ್ರೋತ್ ಆಗಿರ್ತದೆ ಅಂತ ಹೇಳಿದೆ. ಯಾವುದು? ಫಿಟ್ಚ್ 8.7% ಅಂತೇಳಿ ಹೇಳುತ್ತೆ ಫಿಟ್ಚ್. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಬರೋದು ಯಾವುದಂದ್ರೆ RRB ಪ್ರಕಾರ. ನಮ್ಮ ಭಾರತೀಯ RRB ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇದು ಕೂಡ ಏನಂತಂದ್ರೆ GDP ಅಳತೆ ಮಾಡುತ್ತೀರಿ. ಯಾವುದು? RBI ಪ್ರಕಾರದ ಎಷ್ಟ್ರಿ ಅಂತಂದ್ರೆ 9.2% ಏನಂತಂದ್ರೆ GDP ಗ್ರೋತ್ ಆಗ್ಯದ ಅಂತೇಳಿ ಹೇಳ್ಬೋದು RBI. ಇನ್ನ SBI 8.8% ಗ್ರೋತ್ ಆಗಿತ್ತು ಅಂತೇಳಿ ಹೇಳಿದರೆ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಎಷ್ಟು ಹೇಳಿದೆ? 8.8% ಅಂತೇಳಿ ಹೇಳಿದೆ. ನೆಕ್ಸ್ಟ್ NSO ಈಗ ಹೇಳಿದ್ನಲ್ಲ, NSO ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಅಂತೇಳಿ ಹೇಳಿದ್ನಲ್ಲ, ಅದರ ಪ್ರಕಾರ ಎಷ್ಟು? 8.9. NDBR ಬ್ರಿಕ್ಸ್ ಬ್ಯಾಂಕ್ ಅಂತ ಕರಿತೀವಿ ಇದಕ್ಕ. ಯಾವ ಬ್ಯಾಂಕ್? ಬ್ರಿಕ್ಸ್ ಬ್ಯಾಂಕು. ಬ್ರಿಕ್ಸ್ ಅಂತಂದ್ರ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ. ಬ್ರಿಕ್ಸ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತೇಳಿ ಕರಿತೀವಿ. 2014 ಒಳಗೆ ಸ್ಥಾಪನೆ ಆಗಿದ್ರಿ. ಯೂಸಲಿ ಇದು 2014 ಒಳಗೆ ಸ್ಥಾಪನೆ ಆಗ್ಯದ. ಇದರ ಕೇಂದ್ರ ಕಚೇರಿ ಚೀನಾದ ಶಾಂಘೈನಲ್ಲಿ ಏನಂತಂದ್ರ ಇದರ ಕೇಂದ್ರ ಕಚೇರಿ ಕಂಡು ಬರುತ್ತೆ. ಇದು ಸ್ಥಾಪನೆ ಆಗ್ಬೇಕಂದ್ರೆ ಮೂಲ ಕಾರಣೀಭೂತವಾಗಿರುವಂಥ ವ್ಯಕ್ತಿನೇ ನಮ್ಮ ನರೇಂದ್ರ ದಾಮೋದರ ಮೋದಿ ಸಾಹೇಬರು. ಸೊ ಗೊತ್ತಿರಬೇಕು. ನೆಕ್ಸ್ಟ್ ಏನಂತಂದ್ರೆ ನೀತಿ ಆಯೋಗದ ಪ್ರಕಾರ 9% ಅಂತೇಳಿ ಹೇಳಿದಿರಿ ನೀತಿ ಆಯೋಗ. ಇನ್ನು ಯಾವುದಾದ್ರೆ ರಿಲೀಸ್ ಆದರೆ ಏನು ಮಾಡಬೇಕು? ನೀವು ಅಪ್ಡೇಟ್ ಮಾಡಬೇಕು. ಈಗ 2021-22 ಎಕನಾಮಿಕ್ ಇಯರ್ ನಾನು ಹೇಳಿದ್ನಿ. ಈ ಎಕನಾಮಿಕ್ ಇಯರ್ ಅದು ಬಿಡುಗಡೆ ಆಗ್ತಾವೆ. ಈಗ 22-23 Q1 ಎಷ್ಟು, ಯಾವ್ಯಾವ ಸಂಸ್ಥೆಗಳು ಎಷ್ಟೆಷ್ಟು ಅಂದಾಜು ಮಾಡಿದೆ, ಅಂದಾಜು ಮಾಡಿ ಹೇಳಿಬಿಡುತ್ತೆ ಎಷ್ಟು ಆಗ್ಬೋದು ಅಷ್ಟು ಆಗ್ಬೋದು ಅಂತ. ಸೊ ಅದಕ್ಕೆ ಏನಂತಂದ್ರೆ ನೋಡ್ಕೊಳ್ಬೇಕಪ್ಪ, ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಪ್ರಪಂಚದಲ್ಲಿ ಅತಿ ಹೆಚ್ಚು GDP ಅನ್ನು ಹೊಂದಿರುವಂತ ರಾಷ್ಟ್ರಗಳು. ಬೆಂಕಿ ನೋಡ್ರಿ, ಇದು ಪ್ರಪಂಚದಲ್ಲಿ ಅತಿ ಹೆಚ್ಚು GDP ಅನ್ನು ಹೊಂದಿರುವಂತ ರಾಷ್ಟ್ರಗಳು ಯಾವ್ಯಾವ ಇದಾವ್ರಿ? ಒಂದಿದೆ USA ಯುನೈಟೆಡ್ ಸ್ಟೇಟ್ ಅಮೆರಿಕಾ. ಅದಕ್ಕೆ ಹಿಂದಾಗ ಇನ್ನು ಚೀನಾಗ ಏನಂತಂದ್ರೆ ಬಹಳ ದಿನ ಬೇಕು. ಚೀನಾ ಹಿಂದಾಗ ಬಂದ್ರೆ ಅದು ಇನ್ನೂ ಮುಂದೆ ಹೋಗಿರ್ತೈತಿ. ಸೊ ಅದಕ್ಕೆ ಏನಂತಂದ್ರೆ ಅವ್ರದ್ದು ಏನಂತಂದ್ರೆ ಎಷ್ಟಿದೆ ಅಂತಂದ್ರೆ 20.89 ಟ್ರಿಲಿಯನ್. ಇಷ್ಟು ಆಗ್ಬೇಕಂದ್ರೆ ನಮ್ಮ ಸೆಲೆಬ್ರೇಷನ್ ಆಗ್ತದೆ. ಇಂಡಿಯಾದ ಅಷ್ಟು ಟ್ರಿಲಿಯನ್ ಆಗಬೇಕು ಅಂತಂದ್ರೆ ನಮ್ದಿನ್ನು 2.5-3 ಹತ್ರ ಅದೇವು ನಾವು. 5 ಟ್ರಿಲಿಯನ್ 25ಕ್ಕೆ ಮಾಡ್ತೀನಿ ಅಂತೇಳಿ ಹೇಳಿದ್ರು ಮೋದಿ ಕಾಕ 2020 ಒಳಗೆ 1920 ಒಳಗೆ ಹೇಳಿದ್ರು. ಮಾಡ್ತಿದ್ರಿ ಏನೋ ಪಾಪ, ಆದ್ರೆ ಏನು ಮಾಡ್ತೀಯ? ಕರೋನಾ ಬಂದು ಎಲ್ಲರಿಗೂ ಮಾಡಿ ಹೋಗ್ತಲ್ಲ. ಕರೋನಾದಿಂದ ಬದುಕದೇ ದೊಡ್ಡ ಮಾತಾಗಿತ್ತು, ಇನ್ನು ಎಲ್ಲಿ ಟ್ರಿಲಿಯನ್ ಹಚ್ಚ ಅಂತಾರೆ ಮಂದಿ. ಓಕೆ, ಸೊ ಅದಕ್ಕೆ ಏನಂತಂದ್ರೆ 20.89 ಟ್ರಿಲಿಯನ್. ನಾನಿಂದ 2021-22 ಪ್ರೆಸೆಂಟ್ ಇಯರ್ ಅಲ್ಲಿ ನಾನು ಹೇಳ್ತಿರುವಂಥದ್ದು. ಓಕೆ, ಇನ್ನು ಎರಡನೇದು ಯಾವುದು ಅಂತಂದ್ರೆ ಚೀನಾ ಎಷ್ಟಿದೆಯಪ್ಪ ಅಂತಂದ್ರೆ 14.72 ಟ್ರಿಲಿಯನ್ ಡಾಲರ್. ಇನ್ನು ಮೂರನೇದು ಜಪಾನ್ ಎಷ್ಟಿದೆ ಅಂತಂದ್ರೆ 5.06 ಟ್ರಿಲಿಯನ್ ಡಾಲರ್. ಯಾವುದರದಿದೆ? ಜಪಾನ್ದಿದೆ. ಥರ್ಡ್ ಪ್ಲೇಸ್ ಅಲ್ಲಿ ಜಪಾನ್ ಇದೆ ಎಷ್ಟು ದಿವಸದಿಂದ. ಇನ್ನು ಫೋರ್ತ್ ಪ್ಲೇಸ್ ಅಲ್ಲಿ ಇದೆ ರೀ ಜರ್ಮನಿ ಇದೆ ರೀ, 3.85 ಟ್ರಿಲಿಯನ್ ಡಾಲರ್ ಇದೆ. ಫಿಫ್ತ್ ಅಲ್ಲಿ ಆಕ್ಚುಲಿ ನಾವು ಇದ್ದೀವಿ. ಈಗ ಏನಂತಂದ್ರೆ ಒಂದು 6-7 ತಿಂಗಳಾಗಿರ್ಬೇಕು. ಈಗ ಯಾವುದು UK ಬಂದ್ಬಿಟ್ಟೈತಿ. UKದ ಎಷ್ಟು ಅಂತ ಕೇಳಿದ್ರೆ ಏನು ಭಾಳ ಏನಿಲ್ಲ, ಮುಂದೈತಿ. ಇನ್ನು ನಾವು ಕೂಡ ಏನಂತಂದ್ರೆ ಟಾಪ್ ಗೇರ್ ಅಲ್ಲಿ ಹಾಕೊಂಡಿವಿ. ಈ ಸ್ವಲ್ಪ ದಿನ ಅಂದ್ರೆ ನಾವು ಅವ್ರಿಗೆ ಏನಂದ್ರೆ ಹಿಂದೆ ಹಾಕ್ಬಹುದು. ನೆಕ್ಸ್ಟ್ ಎಕನಾಮಿಕ್ ಇಯರ್ ಅಲ್ಲಿ ಮತ್ತೆ ಲಾಸ್ಟ್ ಟೈಮ್ ಅವರೇ ಇದ್ರು, ಬಟ್ ಅವ್ರಿಗೆ ಸೈಡ್ ಹಾಕಿ ನಾವು ಭಾರತ ಬಂದಿತ್ತು 5th ಪ್ಲೇಸಿಗೆ. ಬಟ್ ಏನಂತಂದ್ರೆ ಕರೋನಾ ರೀಸನ್ ಇಂದ ಸೆಕೆಂಡ್ ವೇ ನಮ್ಮ ಮೇಲೆ ಅಂದ್ರೆ ಬಹಳಷ್ಟು ಅಂದ್ರೆ ಎಫೆಕ್ಟ್ ಬಿತ್ತಲ್ಲ. ನಾವು ಫಸ್ಟ್ ವೇಕ್ಕಿಂತ ಸೆಕೆಂಡ್ ವೇ ಒಳಗೆ ಭಾಳ ಲಾಸ್ ಆಯ್ತು ನಮ್ಗೆ. ಸೆಕೆಂಡ್ ವೇ ಒಳಗೆ ಬಹಳಷ್ಟು ಸಾವು ನೋವುಗಳಾಯ್ತು ನಮ್ಮಲ್ಲಿ. ಎಷ್ಟು ಏನಂತಂದ್ರೆ ಆಕ್ಸಿಜನ್ ಇರಲಿಲ್ಲ, ವೆಂಟಿಲೇಟರ್ ಇರಲಿಲ್ಲ, ಮೂಲಭೂತ ಸೌಕರ್ಯಗಳು ಇರಲಿಲ್ಲ, ಬಹಳಷ್ಟು ಸಾವು ನೋವುಗಳಾಗ್ತಾವ್ರಿ ಅದರಿಂದ. ಓಕೆ, ರೈಟ್. ನೆಕ್ಸ್ಟ್ ಏನಂದ್ರೆ 5ನೇದು ಯಾವುದಂದ್ರೆ UK ಅಂತಂದ್ರೆ ಯುನೈಟೆಡ್ ಕಿಂಗ್ಡಮ್ ಅಂತೇಳಿ. ಓಕೆ, ಉತ್ತರ ಕನ್ನಡ, ಉತ್ತರ ಕರ್ನಾಟಕ ಅಂದಿರಿ ಮಾತ. ಓಕೆ,
ನೆಕ್ಸ್ಟ್ ಏನಂತಂದ್ರೆ $2.67 ಟ್ರಿಲಿಯನ್ ರೀ, ಟ್ರಿಲಿಯನ್ ಡಾಲರ್. ಈ ಮಾರ್ಕ್ ಏನೈತಿ, ಡಾಲರ್ ಮಾರ್ಕ್ ಐತಿ ನೋಡಿ, ಇದು ಡಾಲರ್ ಅನ್ನೋದು ನಾನು ಇಷ್ಟು ಹೋಗ್ತಾ ಸರಿನಾ. ಇನ್ನು ಭಾರತದ ಎಷ್ಟಿದೆ ರೀ ಅಂತ ಕೇಳಿದ್ರೆ ಇಂಡಿಯಾದ $2.66 ಟ್ರಿಲಿಯನ್ ಇದೆ ರೀ ನಮ್ಮದು. ಓಕೆ, ಎಷ್ಟಿದೆ, $2.66 ಟ್ರಿಲಿಯನ್ ಯಾವುದರದಿದೆ, ಭಾರತದ ಇದೆ ರೀ. ನೆಕ್ಸ್ಟ್ ಇದಾದ ನಂತರ GDP ಅಳತೆ ಯಾವ ತರ ಮಾಡ್ತಾರ, GDP ಅನ್ನು ಅಳತೆ ಯಾವ ತರ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಏನಂತಂದ್ರೆ GDP ಅಳತೆ, ಮೇಜರ್ಸ್ ಆಫ್ GDP ಅನ್ನು ಅಳತೆ ಮಾಡ್ಬೇಕಂತಂದ್ರೆ ಈ 5 ಮಾನಗಳನ್ನು ಬಳಸ್ತಾರೆ. ಯಾವ್ಯಾವ್ದು ಬಳಸ್ತಾರೆ ಇದ್ರ ಬಗ್ಗೆ ಏನಂತಂದ್ರೆ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದ, ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಒಂದೇದು ನೈಜ GDP, ಓಕೆ, ರಿಯಲ್ GDP ಅಲ್ಲಿ ಕೌಂಟ್ ಮಾಡ್ತಾರೆ. ಎರಡನೇದು ಏನಂತಂದ್ರೆ ನಾಮ ಮಾತ್ರ GDP, ನಾಮಿನಲ್ GDP ಅಂತ ಕರಿತೀವಿ. ಇದಕ್ಕೆ ಯಾವ GDP, ನಾಮಿನಲ್ GDP ಅಂತೇಳಿ ಬರುತ್ತೆ. ನೆಕ್ಸ್ಟ್ ಏನಂತಂದ್ರೆ GDP ಅಟ್ ಮಾರ್ಕೆಟ್ ಪ್ರೈಸ್ ಅಂತೇಳಿ ಬರುತ್ತೆ. ಏನ್ರಿ GDP ಅಟ್ ಮಾರ್ಕೆಟ್ ಪ್ರೈಸ್ ಅಂತಂದ್ರೆ ಏನು. ನೆಕ್ಸ್ಟ್ GDP ಎಟ್ ಫ್ಯಾಕ್ಟರ್ ಪ್ರೈಸ್ ಅಂತೇಳಿ ಬರುತ್ತೆ. GDP ಎಟ್ ಫ್ಯಾಕ್ಟರ್ ಪ್ರೈಸ್ ಅಂದ್ರೆ ಏನು. ನೆಕ್ಸ್ಟ್ PPP ಅಲ್ಲಿ ಕೂಡ ಏನಂತಂದ್ರೆ GDP ಅನ್ನು ಅಳತೆ ಮಾಡ್ತಾರೆ. PPP ಅಲ್ಲಿ ಅಂದ್ರೆ ಪರ್ಚೇಸಿಂಗ್ ಪವರ್ ಪಾರಿಟಿಯಲ್ಲಿ ಕೂಡ ಏನು ಮಾಡ್ತಾರೆ, GDP ಅನ್ನು ಅಳತೆ ಮಾಡ್ತಾರೆ. ಪರ್ಚೇಸಿಂಗ್ ಪವರ್ ಪಾರಿಟಿ. ಹಾಗಾದ್ರೆ GDP ನೈಜ GDP ಅಂತಂದ್ರೆ ಏನ್ರಿ, ರಿಯಲ್ GDP ಅಂತಂದ್ರೆ ಏನು, ಯಾವುದಕ್ಕೆ ಏನಂತಂದ್ರೆ ರಿಯಲ್ GDP ಅಂತ ಕರೀತಾರೆ, ನೈಜ GDP ಅಂತಂದ್ರೆ ಏನು. ಓಕೆ, ಈಗ ರಿಯಲ್ GDP ಅಂತಂದ್ರೆ ಏನಪ್ಪ, ರಿಯಲ್ GDP. ಓಕೆ, GDP ಅನ್ನು ಮೂಲ ವರ್ಷದಲ್ಲಿ ಅಳತೆ ಮಾಡುವಂತಿದ್ರ ನೋಡ್ರಿ. GDP ಅನ್ನು ಯಾವ ವರ್ಷದಲ್ಲಿ, GDP ಅನ್ನು ಮೂಲ ವರ್ಷದಲ್ಲಿ ಅಳತೆ ಮಾಡಿದ್ರೆ ಅದನ್ನ ಏನಂತ ಕರೀತಾರೆ, ರಿಯಲ್ GDP ಅಂತ ಕರೀತಾರೆ. ಈ ಪ್ರೆಸೆಂಟ್ GDP ಅನ್ನು ಅಳತೆ ಮಾಡ್ಬೇಕಂತಂದ್ರೆ ನಾವು ಬಳಸುವಂತ ಮೂಲ ವರ್ಷ ಯಾವುದಿದೆ ರೀ ಅಂತಂದ್ರೆ, ಮೂಲ ವರ್ಷ ಯಾವುದಂತಂದ್ರೆ 2011-12 ಏನಿದೆ ರೀ, ಎಟ್ ಪ್ರೆಸೆಂಟ್ ಬೇಸ್ ಇಯರ್ ಇದೆ. ಇದ್ರ ಬಗ್ಗೆ ಎಕ್ಸಾಂಪಲ್ ಕೊಡ್ಕೋತ ಹೇಳಬೇಕು ಅಂತಂದ್ರೆ ಸಮಯದ ಅಭಾವ, ಇನ್ನು 2 ನಿಮಿಷ ಮಾತ್ರ ಉಳಿದಿದೆ. ಸೊ ಅದಕ್ಕೆ ಏನಂತಂದ್ರೆ ನೆಕ್ಸ್ಟ್ ಕ್ಲಾಸ್ ಜಿಯೋಗ್ರಫಿ ಸರ್ದಿದೆ. ಓಕೆ, ನೋಡ್ರಿ, ಕಂಟಿನ್ಯೂ ಏನಂತಂದ್ರೆ ಸುನಿಲ್ ಸರ್ ಎಕನಾಮಿಕ್ಸ್ ಟೆಲಿಗ್ರಾಮ್ ಚಾನಲ್ ಒಳಗಂತೂ ಡೈಲಿ ಕರೆಂಟ್ ಅಫೇರ್ಸ್ ಹಾಕ್ತಿದ್ದೀವಿ, ನೋಟ್ಸ್ ಕೂಡ ಹಾಕ್ತಿದ್ದೀವಿ. ಅದರ ಲಾಭವನ್ನು ಪಡ್ಕೊಳ್ರಿ. ಓಕೆ, ನಿಮ್ಗೆ ಏನಾದ್ರು ಡೌಟ್ ಇದ್ದಿದ್ದು ಕೆಲವೊಬ್ಬರು ಏನಾದ್ರು ಹಾಕ್ತಿದ್ದೀರಿ, ರೆಸ್ಪಾನ್ಸ್ ಮಾಡೋಕೆ ಆಗಂಗಿಲ್ಲ ಕೆಲವೊಂದು ಸಂದರ್ಭದಲ್ಲಿ, ಯಾಕಂದ್ರೆ ಹೆವಿ ಆಫ್ಲೈನ್ ಕ್ಲಾಸಸ್ ಅಲ್ಲಿ ಬ್ಯುಸಿ ಇರ್ತೀವಿ. ಸೊ ಅದಕ್ಕೆ ಏನಂತಂದ್ರೆ ದಯವಿಟ್ಟು ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಏನಂತಂದ್ರೆ ಮೆಸೇಜ್ ಹಾಕಿರಿ, ನಾನು ನೋಡಿ. ಇವತ್ತು ನೋಡಲಿಲ್ಲ ಅಂತಂದ್ರೆ ಒಂದು 10 ದಿನ 15 ದಿನ ಬಿಟ್ಟರೆ ನೋಡಿ ಒಟ್ಟು ರೆಸ್ಪಾನ್ಸ್ ಮಾಡ್ತೀನಿ. ಸೊ ಅದಕ್ಕೆ ಏನಂತಂದ್ರೆ ಓದುವಂಥ ಕೆಲಸ ಮಾಡಬೇಕು. ಧನ್ಯವಾದಗಳು. ಹೆಚ್ಚು ಏನಂತಂದ್ರೆ ವಿಡಿಯೋಸ್ಗಳನ್ನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿರಿ, ಇದರ ಲಾಭ ಅವ್ರು ಕೂಡ ಪಡ್ಕೊಳ್ಳಿ ಅಂತ. ಧನ್ಯವಾದಗಳು.